यीशु तुम्हें जीवन में शांति देता है, फिर तुम क्यों जीवन में अशांत रहते हो। यीशु तुम्हें जीवन में शांति देता है, तुम क्यों जीवन में अशांत रहते हो। जीवन के दुख से तुम क्यों भटकते हो। जीवन के अंधियारे में क्यों भटकते हो। यीशु तुम्हें जीवन में शांति देता है, फिर तुम क्यों जीवन में अशांत रहते हो। जीवन के अंधियारे में ज्योति देता है, जीवन के निराशा में आशा देता है। यीशु तुम्हें जीवन में आशा देता है, फिर तुम क्यों जीवन में निराश रहते हो। यीशु तुम्हें जीवन में शांति देता है, फिर तुम क्यों जीवन में अशांत रहते हो। जीवन के दुख से तुम क्यों भटकते हो। जीवन की राहों में, जीवन के राहों में क्यों भटकते हो। यीशु तुम्हें जीवन में राह दिखाता है, फिर तुम क्यों जीवन में भटकते रहते हो। यीशु तुम्हें जीवन में शांति देता है, फिर तुम क्यों जीवन में अशांत रहते हो। यीशु तुम्हें जीवन में शांति देता है, फिर तुम क्यों जीवन में अशांत रहते हो। ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಜೀವನದ ದುಃಖದಲ್ಲಿ ಯಾಕೆ ನೀನು ಕೊರಗುವೆ. ಜೀವನದ ದಾರಿಯಲ್ಲಿ ಯಾಕೆ ನೀನು ಅಲಿಯುವೆ. ಯೇಸು ನಿನಗೆ ದಾರಿಯನ್ನು ತೋರಿಸುತ್ತಾನೆ. ಇವತ್ತಿನ ಸಂದೇಶ ಪ್ರತಿಯೊಂದು ದುಃಖಸ್ಥರಿಗೆ, ದೀನ ದಲಿತರಿಗೆ, ಬಡವರಿಗೆ, ಕುಗ್ಗಿ ಹೋಗಿದ್ದವರಿಗೆ ಒಂದು ಶುಭವಾರ್ತೆ ಏನಂದರೆ, ಈಗೋ ನಿನ್ನ ದುಃಖ ದಿನಗಳು ಸಮಾಪ್ತವಾದವು. ಕಣ್ಣುಮುಚ್ಚನ ಪ್ರಾರ್ಥಿಸೋಣ. ದೇವರ ಮಾತನ್ನು, ದೇವರ ವಾಕ್ಯವನ್ನು ಇನ್ನೂ ಆಸಕ್ತಿಯಿಂದ ಕೇಳಿಸ್ಕೊಳ್ಳಿಕ್ಕೆ ನಮ್ಮ ಹೃದಯಗಳನ್ನು ಆತನ ಕಡೆ ತಿರುಗಿಸಿಕೊಳ್ಳೋಣ. ತದನಂತರ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಷ್ಟೋ ಜನರು ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಿದ್ದಾರೆ ಕರ್ತನೆ. ಎಷ್ಟೋ ಜನರು ನೇರವಾಗಿ ವೀಕ್ಷಿಸ್ತಾ ಇದ್ದಾರೆ ನಿನ್ನ ಸಂದೇಶವನ್ನು ಕರ್ತನೆ. ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ಐಶ್ವರ್ಯಗಳು, ನೆಮ್ಮದಿ, ರಕ್ಷಣೆ, ನಿತ್ಯ ಜೀವರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರತಿಯೊಬ್ಬರನ್ನು ಕರ್ತನೆ ಈ ಒಂದು ಶುಭವಾರ್ತೆ
ಒಳ್ಳೆ ವಾರ್ತೆ ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕಾಗಿ ಅವರೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಸಂಪೂರ್ಣ ಸುವಾರ್ತೆ ಸೇವೆಯಿಂದ ಬರ್ತಕ್ಕಂಥ ಸಂಪೂರ್ಣ ಸಂದೇಶವು ಇವತ್ತು ಎಲ್ಲ ದೇವ ಜನರಿಗೂ, ಕೇಳತಕ್ಕಂಥ ಪ್ರತಿಯೊಂದು ವೀಕ್ಷಕರಿಗೂ ಕರ್ತನೆ ಹೃದಯವನ್ನು ಗುಣಪಡಿಸತಕ್ಕಂಥದ್ದು, ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥದ್ದು. ಈ ಸಂದೇಶವು ಅವರು ಕೇಳುವಾಗಲೇ ಕರ್ತನೆ ಅವರ ಜೀವನದಲ್ಲಿ ಅದ್ಭುತಗಳು, ಸೂಚಕ್ರಿಯೆಗಳು, ಮಹತ್ವ ಕಾರ್ಯಗಳು ಆಗಲಿ ಎಂಬುದಾಗಿ ಹಾರಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಈ ಒಂದು ಪೀಸ್ ಮೇಕರ್ ಎಂಬ ಕ್ರೈಸ್ತ ಸಭೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ಹಾಗೆ ನಿಮ್ಮನ್ನು ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಿಂದ ನಾವು ಕಳೆದ ಭಾಗದಲ್ಲಿ ಕ್ರಿಸ್ತನು ಬಂದಿದ್ದು ಯಾಕೆ ಎಂಬುದಾಗಿ ಅನ್ನತಕ್ಕಂಥ ಕಾರ್ಯವನ್ನು ತೋರಿಸ್ಕೊಳ್ತಾ ಮೊದಲನೇ ಆಗಮನ, ಎಲ್ಲರೂ ಎರಡನೇ ಆಗಮನದ ಕುರಿತು ಅನೇಕ ಸಾರಿ ನಮ್ಮಲ್ಲಿ ಭೀತಿಯನ್ನು ಹುಟ್ಟಿಸಿದ್ದನ್ನು ನಾವು ನೋಡಿದೆವು. ಅನೇಕ ಭಕ್ತರು ಎರಡನೇ ಆಗಮನದ ಕುರಿತು ಭೀತಿಯನ್ನು ಹುಟ್ಟಿಸಿದ್ದೆವು ನಾವು ನೋಡಿದೆವು, ಭಯವನ್ನು ಹುಟ್ಟಿಸಿದ್ದನ್ನು ನಾವು ನೋಡಿರ್ತೇವೆ. ಆದರೆ ಎರಡನೇ ಆಗಮನದಕ್ಕಿಂತ ಮೊದಲನೇ ಆಗಮನವನ್ನೇ ಇನ್ನೂ ಪರಿಪೂರ್ಣವಾಗಿ ನಾವು ಅರ್ತಿಲ್ಲ. We did not understand the first coming of Jesus Christ at all. ನಾವು ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಪ್ರವಚನಗಳು ಹೇಳಲಾಗಿದೆ. ಆ ಮೊದಲನೇ ಆಗಮನದಲ್ಲಿ ಏನೇನಿದೆ ಎಂಬುದಾಗಿ ಹೇಳಲಾಗಿದೆ. ಆತನು ಅರಸನಾಗಿ, ಒಡೆಯನಾಗಿ, ಮಸಿಹ ಆಗಿ ಬರುವನು. ಗಂಭೀರ ಹೇಳ್ತಿರಲ್ವ, ಅರಸನಾಗಿ, ಒಡೆಯನಾಗಿ, ಮಸಿಹ ಆಗಿ ಬರುವನಾಗಿದ್ದಾನೆ, ಮಸಿಯಾಗಿ ಬರುವನಾಗಿದ್ದಾನೆ. ಆದರೆ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇರುವಾಗ ಆತನ ಹಳೆ ಒಡಂಬಡಿಕೆಯ ಪ್ರವಚನಗಳ ತಕ್ಕಂತೆ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡಿರ್ತೇವೆ. ಯೇಸು ಕ್ರಿಸ್ತನು ಮಸಿಹ ಆಗಿ ಬಂದಿರುವಾಗ ಏನೇನು ಜರುಗುತ್ತದೆ ಎಂಬುದಾಗಿ ನಾವು ಕೇಳಿದ್ದೇವೆ. ಯೆಶಾಯ ಪ್ರವಾಚಕನ ಪುಸ್ತಕ 61ನೇ ಅಧ್ಯಾಯ 1ನೇ ವಚನ. ಯೆಶಾಯ ಪ್ರವಾಚಕನ ಪುಸ್ತಕ 61ನೇ ಅಧ್ಯಾಯ 1ನೇ ವಚನ. ದೇವರಾದ ಕರ್ತನ ಆತ್ಮವು ನನ್ನ ಮೇಲಿದೆ. ಕಾರಣ ಏನಂದ್ರೆ, ಬಡವರಿಗೆ ಸುವಾರ್ತೆಯನ್ನು ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಮುರಿದ ಹೃದಯವುಳ್ಳವರನ್ನು ಗುಣಪಡಿಸುವುದಕ್ಕೂ, ಸ್ವಸ್ಥಪಡಿಸುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು, ಸೆರೆಯವರಿಗೆ ಬಿಡುಗಡೆಯನ್ನು ಘೋಷಿಸಲು, ಆ ಬಾಧಿಸಲ್ಪಡತಕ್ಕಂಥವರಿಗೆ ಬಿಡುಗಡೆಯನ್ನು ಮಾಡುವುದಕ್ಕೂ, ಕರ್ತನ ಯೂಬ್ಲಿ ವರ್ಷವನ್ನು, ಮೆಚ್ಚುಗೆ ವರ್ಷವನ್ನು ಸಾರಿ ಹೇಳುವುದಕ್ಕೂ ಅಷ್ಟೇ ಸಾಕು. ಹಲ್ಲೆಲೂಯಾ. ಇದೇ ಮಾತನ್ನು ನಾವು ಲೂಕಾ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಭಾಳ ಸರಳವಾಗಿ ನೋಡ್ತೇವೆ ಆ ಮಾತನ್ನು. ಏನಂತ ಹೇಳ್ಕೊಂಡು 4ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ಒಂದು ಯೆಶಾಯ ಪ್ರವಾಚಕನ ಪುಸ್ತಕವನ್ನು ತೆಗೆದು ಅಲ್ಲೇ ಸಭಾಮಂದಿರದಲ್ಲಿ ಓದಿ ಹೇಳುವಾಗ ಜನರು ಆಶ್ಚರ್ಯಪಟ್ಟರು. ಏನು ಈತನು ಯಾರು? ಅದನ್ನು ಓದುವಾಗ, ಇಗೋ ಕರ್ತನ ಆತ್ಮ ನನ್ನ ಮೇಲೆ ಇದೆ, ಅಂದರೆ ನಾನು ಅಭಿಷೇಕಿಸಲ್ಪಟ್ಟೆ, ಅಭಿಷಕ್ತನು. ಅಂದರೆ ಅಭಿಷೇಕ ಅನ್ನೋದು ಇಬ್ಬರಿಗೆ ಮಾಡ್ತಾರೆ ಆಗಿನ ಕಾಲದಲ್ಲಿ. ಒಂದು, ಎರಡನೇದಾಗಿ ಯಾಜಕ ಸೇವಕ್ಕಾಗಿ ಅಭಿಷೇಕ ಮಾಡ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ಒಂದು ಅರಸನಾಗಿ ನಮ್ಮ ಕಡೆ ಬಂದಿರುವುದರಿಂದ, ಆತನು ಅಭಿಷಕ್ತನಾಗಿರುವುದರಿಂದ ನನ್ನ ಮೇಲೆ ಆತನ ಆತ್ಮ ಇದೆ ಎಂಬುದಾಗಿ ಹೇಳಿ, ನನ್ನ ಮೇಲೆ ಕರ್ತನ ಆತ್ಮ ಇದೆ, ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೂ ಕಳಿಸಲ್ಪಟ್ಟಿದ್ದೇನೆ, ಮುರಿದ ಹೃದಯವುಳ್ಳವರನ್ನು ಸ್ವಸ್ಥಪಡಿಸುವುದಕ್ಕೂ ಹಾಗೂ ಸೆರೆಯವರಿಗೆ ಬಿಡುಗಡೆಯನ್ನು ಘೋಷಿಸುವುದಕ್ಕೂ,
ಮತ್ತು ಕುರುಡರನ್ನು ನೋಡುವಂತೆ ಮಾಡುವುದಕ್ಕೂ ಹಾಗೂ ಬಾಧಿತರನ್ನು ಬಿಡುಗಡೆ ಮಾಡುವುದಕ್ಕೂ ಮತ್ತು ಯೂಬ್ಲಿ ವರ್ಷ ಕರ್ತನಿಗೆ ಮೆಚ್ಚುಗೆ ವರ್ಷವನ್ನು ಸಾರಿ ಪ್ರಚುರಪಡಿಸುವುದಕ್ಕೂ ನಾನು ಕಳಿಸಲ್ಪಟ್ಟಿದ್ದೇನೆ. ತಾನು ಯಾಕೆ ಬಂದಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಆದ ಕಾರಣ ಮೊದಲನೇ ಆಗಮನದ ಕುರಿತು ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಎರಡನೇ ಆಗಮನದ ಕುರಿತು ಭೀತಿಯನ್ನು ಹುಟ್ಟಿಸುವುದು ಸರಿಯಲ್ಲ ಅನ್ನತಕ್ಕಂಥ ಅರಿವು ನನಗೆ ಒಂದು ದೊಡ್ಡ ಸೇವಕರು ಮಾಡತಕ್ಕಂಥ ಪ್ರಸಂಗದಲ್ಲಿ ನನಗೆ ಆ ಅರಿವು ಉಂಟಾಯಿತು. ಯಾಕಂದರೆ ಎರಡನೇ ಆಗಮನದಲ್ಲಿ ಭಯಪಡ್ತಕ್ಕಂಥದ್ದು ಏನಿಲ್ಲ, ಭೀತಿ ಹುಟ್ಟಿಸ್ತಕ್ಕಂಥದ್ದು ಏನಿಲ್ಲ. ಮೊದಲನೇ ಆಗಮನದಲ್ಲಿ ದೇವರು ಮಾಡಿರ್ತಕ್ಕಂಥ ಸಂಗತಿಯನ್ನು ನಾವು ಅರಿತಾ ಇಲ್ಲ. ಅಲ್ಲಿ ನೋಡ್ರಿ, ಬಡವರಿಗೆ ಶುಭ ವರ್ತಮಾನ, ಬಡವರಿಗೆ ಸುವಾರ್ತೆ, ಮನಮುರಿದವರನ್ನು ಸ್ವಸ್ಥತೆ, ಸೆರೆಯವರಿಗೆ ಬಿಡುಗಡೆ, ಕುರುಡರಿಗೆ ನೋಡುವಂತೆ ಮಾಡೋದು, ಬಾಧಿತರಿಗೆ ಪೂರ್ಣವಾಗಿ ಮುಕ್ತಿ ಮತ್ತು ಯೂಬ್ಲಿ ವರ್ಷವನ್ನು ಸಾರಲು. ಇದರಲ್ಲಿ ಬಡವರಿಗೆ ಶುಭ ವರ್ತಮಾನವನ್ನು ಸಾರಲು ನಾನು ಬಂದಿದ್ದೀನಿ ಎಂಬುದಾಗಿ ಹೇಳಿದ್ದೇನೆ. ಅದಕ್ಕಾಗಿ ಬಡವರಿಗೆ ಶುಭ ವರ್ತಮಾನ ಅಂದರೆ ನಾವು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ, ಆತ್ಮದಲ್ಲಿ ಬಡವರಾಗಿದ್ದವರು ಧನ್ಯರು, ಯಾಕೆ ಅಂದರೆ ದೇವರ ರಾಜ್ಯವು ಅವರದ್ದು. ಪರಲೋಕ ರಾಜ್ಯದ ಪ್ರಭುತ್ವವು ಅವರದ್ದು ಎಂಬುದಾಗಿ ಹೇಳಲಾಗಿದೆ. ಇದನ್ನು ಕೇಳಿಕೊಂಡು ಇದು ಆತ್ಮೀಕವಾದಂಥ ಬಡವರು ಎಂಬುದಾಗಿ ಹೇಳಿದ್ರೆ, ಆದರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳತಕ್ಕಂಥ ಬಡವರು ಯಾರಂದರೆ ಆರ್ಥಿಕವಾಗಿದ್ದವರು, ಆತ್ಮಿಕವಾಗಿದ್ದವರು ಮತ್ತು ಭೌತಿಕವಾಗಿ ಕಾಣಿಸ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಬಡವರಾಗಿರ್ತಕ್ಕಂಥವ್ರನ್ನು ಆತನು ಹೇಳ್ತಾರೆ ಬಡವರಿಗೆ ಶುಭ ವಾರ್ತೆ ಎಂಬುದಾಗಿ. ಬಡವರಿಗೆ ಶುಭ ವಾರ್ತೆ ಏನಿದೆ, ಬಡವರಿಗೆ ಶುಭವಾರ್ತೆ ಏನಿದೆ ಎಂಬುದಾಗಿ ನಾನು ಕಳೆದ ಭಾಗದಲ್ಲಿ ಅದನ್ನು ಸ್ಪಷ್ಟವಾಗಿ ನಾನು ತಿಳಿಸಿದ್ದೆ ಉಂಟು. ಆದ ಕಾರಣ ಈಗ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗೋಣ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯದಲ್ಲಿ ನಾನು ತೋರಿಸಿದ್ದೇನೆ, ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರವಾಗಿ ನಡೆದರೆ ನಿಮಗೆ ಸ್ವಕೀಯ ದೇಶವಾಗಿ ಆಗುವುದಕ್ಕೆ ಕೊಟ್ಟಿರುವ ಆ ದೇಶದಲ್ಲಿ ನೀವು ದೇವರು ಅಭಿವೃದ್ಧಿ ಮಾಡುವುದರಿಂದ, ಅಭಿವೃದ್ಧಿ ಆಗಿರುವುದರಿಂದ ಅವರಲ್ಲಿ ಬಡವರೇ ಇರುವುದೇ ಇಲ್ಲ ಎಂಬುದಾಗಿ. ಇದು ಆತ್ಮಿಕವಾದದ್ದು ಅಲ್ಲ, ಇದು ಆರ್ಥಿಕವಾದಂಥ ಬಡತನದ ಬಗ್ಗೆ ಮಾತಾಡ್ತಾ ಇದ್ದಾನೆ ಆತನು. ಆತ್ಮಿಕವಾದಲ್ಲ. 15ನೇ ಅಧ್ಯಾಯ ನಾವು ಒಂದೊಂದಾಗಿ ಓದ್ತಾ ಬರೋಣ, ಅದನ್ನು ನಾವು ಕೇಳೋಣ. ಬಡತನದಲ್ಲಿ ಬಿಡುಗಡೆ, ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ ಅಂದರೆ ಅರ್ಥ ಏನು? ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೊಂಡು ಆ ಒಡೆಯನನ್ನು ಅನುಸರಿಸಿ ನಾನು ಅಪ್ಪಣೆ ಕೊಡ್ತಿರತಕ್ಕಂಥ ಆಜ್ಞೆಗಳನ್ನು ನೀವು ಕೇಳಿ ನಡೆಯುವುದಾದರೆ ಹಾಗೆ ಓದ್ತಿರಿ ಆ ಮಾತನ್ನು. ಈಗ ಒಂದು ಅದ್ಭುತವಾದಂಥ ಸಂದೇಶವನ್ನು ಕೇಳಿಕಿದ್ರಿ. ಬಂದಿರತಕ್ಕಂಥ ಮಸಿಹ ಶಬ್ದಗಳು ಹೇಗಿದೆ ಎಂಬುದಾಗಿ 15ನೇ ಅಧ್ಯಾಯ 4ನೇ ವಚನವನ್ನು ಓದಿ. ಆ ತರ್ಜಮಾ, ಇನ್ನೊಂದು ತರ್ಜಮೆ ತಗೋರಿ, ಇನ್ನೊಂದು ತರ್ಜಮೆ ತಗೋರಿ. ಬಡವರು ನಿಮ್ಮ ಮಧ್ಯದಲ್ಲಿ, ಬಡವನು ಮಾತ್ರ ನಿಮ್ಮ ಮಧ್ಯದಲ್ಲಿ ಇರಬಾರದು. ಕಾರಣ ಏನಂದ್ರೆ, ನಿನಗೆ ದೇವರಾದ ಕರ್ತನು ನಿನಗೆ ಸ್ವಾಧೀನಪಡಿಸುವ ದೇಶದಲ್ಲಿ, ಸ್ವಾಸ್ಥ್ಯವಾಗಿ ಕೊಡುವ ದೇಶದಲ್ಲಿ ಕರ್ತನು ನಿನ್ನನ್ನು ಬಹಳವಾಗಿ ಆಶೀರ್ವದಿಸುವನು. ನೀನು ನಿನ್ನ ದೇವರಾದ ಕರ್ತನ ವಾಕ್ಯವನ್ನು ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಕೇಳಿ, ನಾನು ನಿಮಗೆ ಇವತ್ತು ಆಜ್ಞಾಪಿಸುವ ಈ ಎಲ್ಲ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನಿಶ್ಚಯವಾಗಿ ನಿನ್ನ ದೇವರಾದ ಕರ್ತನು ನಿನ್ನನ್ನು ಆಶೀರ್ವದಿಸುವನು. ಆಮೇಲೆ ನಿನಗೆ ವಾಗ್ದಾನ ಮಾಡಿದಂತೆ ನಿನ್ನನ್ನು ಆಶೀರ್ವದಿಸುವನು. ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂದ್ರೆ ನೀನು ದರಿದ್ರನಾಗಿ ಸಾಲ ತೆಗೆದುಕೊಳ್ಳುವಂಥ ಕಡು ದುರದೃಷ್ಟತನು
ಶಾಪಗ್ರಸ್ತನಾಗುವುದಿಲ್ಲ ನೀನು. ಮುಂದೆ, ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿ. ಅನೇಕ ಜನಾಂಗಗಳಿಗೆ, ನಿಮ್ಮ ನೆರೆಯವರಿಗೆಲ್ಲ, ಎದುರಿನ ಮನೆಯವರಿಗೆಲ್ಲ, ಜನಾಂಗಗಳಂದ್ರೆ ಇಂಗ್ಲಿಷ್ನಲ್ಲಿ ನೇಷನ್ಸ್ ಅಂತಿದೆ, ರಾಷ್ಟ್ರಗಳಿಗೆ ನೀನು ಸಾಲ ಕೊಡುವಿ. ಅನೇಕ ಜನಾಂಗಗಳನ್ನು ಆಳುವಿ. ಅನೇಕ ಜನಾಂಗಗಳನ್ನು ನೀನು ಆಳುವಿ. ಈಗ ಆ ತರ್ಜಮದಲ್ಲಿ ಓದ್ತೀರಿ 4ನೇ ವಚನ. ಆದರೆ ನೀವು ನಿಮ್ಮ ದೇವರಾದ ಕರ್ತನ ವಾಕ್ಯಗಳನ್ನು, ಆಜ್ಞೆಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಮಾತಿಗೆ ಕಿವಿಗೊಟ್ಟು ನಾನು ನಿಮಗೆ ಇವತ್ತು ಬೋಧಿಸುವ ಈ ಎಲ್ಲ ನ್ಯಾಯ ಪ್ರಮಾಣಗಳನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ಕೊಡುವ ಸ್ವದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಅಂದ್ರೆ ಖಾಲಿ ಆತ್ಮಿಕದಲ್ಲಿ ಮಾತ್ರ ಅಲ್ಲ, ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಇದು ಸುವಾರ್ತೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಬಡವರಿಗೆ ಏನು ಸುವಾರ್ತೆ ಸಾರದಂದ್ರೆ, ನನ್ನ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದರೆ, ಅಂದ್ರೆ ಪ್ರವಾದಿಯಾದಂಥ ಮೋಸೆ ಇಸ್ರಾಯೇಲ್ ಜನ ಹೇಳ್ತಾ ಇದ್ದಾನೆ, ಈಗೋ ದೇವರು ಇಂತೆನ್ನುತ್ತಾನೆ ಅಂತ ಹೇಳಿ ಇವೆಲ್ಲ ಆಜ್ಞೆಗಳನ್ನು ಹೇಳಿದ ನಂತರ ಇದರ ಪ್ರಕಾರವಾಗಿ ನೀವು ಶ್ರದ್ಧೆಯಿಂದ ಅನುಸರಿಸಿ ನಡೆಯುವುದಾದರೆ, ಅದನ್ನು ಕೈಗೊಂಡು ನಡೆಯುವುದಾದರೆ ನಿಮಗೆ ಸ್ವಕೀಯವಾಗಿ ಕೊಡಲಾಗಿರ್ತಕ್ಕಂಥ ದೇಶದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದಿ, ಆರ್ಥಿಕದಲ್ಲಿ ಅಭಿವೃದ್ಧಿಯನ್ನು ಹೊಂದಿ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಲ್ಲದೆ ನಾನು ಹೇಳಿದ ಮಾತನ್ನು ನೀವು ಶ್ರದ್ಧೆಯಿಂದ, ಜಾಗರೂಕತೆಯಿಂದ ನೀವು ಅನುಸರಿಸುವುದಾದರೆ ನೀವು ಅನೇಕ ರಾಷ್ಟ್ರಗಳಿಗೆ ಸಾಲ ಕೊಡುವಿರೇ ಹೊರತು ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ. ಅವರು ನಿಮ್ಮನ್ನು ಆಳುವುದಿಲ್ಲ ಹೊರತು ನೀವು ಆಳುವಂತರಾಗಿರ್ತೀರಿ, ನೀವು ಆಳಲ್ಪಡುವುದಿಲ್ಲ ಎಂಬುದಾಗಿ ಕರ್ತನ ವಾಕ್ಯವು ಹೇಳುವುದನ್ನು ಪ್ರವಾದಿಯಾದಂಥ ಮೋಸೆ ಈ ಮಾತನ್ನು ಹೇಳಿದ. ಆದರೆ ಯೇಸು ಕ್ರಿಸ್ತನು, ಯಾರೋ ಹೇಳಿದ್ರು, ಯೇಸು ಕ್ರಿಸ್ತನು ತಮ್ಮನ್ನು ತಾವು ದೇವರು ಎಂದು, ಒಡೆಯನು ಎಂದು ಆತನು ಹೇಳಿಕೊಳ್ಳಿಲ್ಲ ಎಂಬುದಾಗಿ ಹೇಳ್ತಾರೆ. ಜಾಗೃತಿಯಿಂದ ಕೇಳ್ತೀರಿ. यीशु मसीह अपने आप को खुदा बोल के दावा नहीं किया है. यीशु मसीह अपने आप को प्रभु बोल के दावा नहीं किया. यीशु मसीह अपने आप को लॉर्ड बोल के, गॉड बोल के दावा नहीं किया है ಅಂತ ಹೇಳ್ತಾರೆ. ಒಂದು ಕಾರ್ಯ ನೆನಪು ಮಾಡ್ಕೋಬೇಕು. ಯೇಸು ಕ್ರಿಸ್ತನು ಪ್ರವಾದಿಗಳ ನುಡಿಗಳನ್ನು ನೋಡ್ರಿ. ಹಳೆ ಒಡಂಬಡಿಕೆ ಎಲ್ಲ ಪ್ರವಾದಿಗಳು, ಹೊಸ ಒಡಂಬಡಿಕೆ ಎಲ್ಲ ಪ್ರವಾದಿಗಳು, ಹೊಸ ಒಡಂಬಡಿಕೆಯಲ್ಲಿರುತ್ತೆ ಪ್ರವಾದಿಗಳು, ಇಗೋ ದೇವರು ಇಂತೆನ್ನುತ್ತಾನೆ, ಇಗೋ ಕರ್ತನು ಇಂತೆನ್ನುತ್ತಾನೆ ಎಂಬುದಾಗಿ ಪ್ರವಚನ ಹೇಳುತ್ತಿದ್ರು ಹಳೆ ಒಡಂಬಡಿಕೆ ಪ್ರವಾದಿಗಳು. ಆದರೆ ಯೇಸು ಯಾವತ್ತು ಇಗೋ ಕರ್ತನು ಇಂತೆನ್ನುತ್ತಾನಂತ ಯಾವತ್ತೂ ಆತನು ತನ್ನ ಬಾಯಿಂದ ಹೇಳಿಲ್ಲ. ಅಂದ್ರೆ ಅರ್ಥ ಏನು? ನಾನು ನಿಮಗೆ ಹೇಳುವುದೇನೆಂದ್ರೆ ಅಂತ ಹೇಳಿದಾನೆ. ಅಂದ್ರೆ ಅರ್ಥ ಏನು? ಸ್ವಯಂ ಕರ್ತನು ಮೋಸೆ ಸಂಗಡ, ಅಬ್ರಾಮ್ ಸಂಗಡ, ಯಾಕೋಬ್ ಸಂಗಡ, ಇಸಾಕನ ಸಂಗಡ ಮಾತಾಡಿದ ಆತನು ನಮ್ಮ ಮಧ್ಯದಲ್ಲಿ ಬಂದು ಹೇಳ್ತಾ ಇದ್ದಾನೆ. ನೀವು ಕೇಳಿದ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾ, ಇವೆಲ್ಲ ಕೇಳಿದ್ರಿ, ನಾನು ನಿಮಗೆ ಹೇಳುವುದೇನೆಂದ್ರೆ ಅಂತ ಹೇಳಿದಾನೆ. ನೀವು ಕೇಳಿದ್ರಿ ವ್ಯಭಿಚಾರ ಮಾಡಬಾರ್ದು ಎಂಬುದಾಗಿ, ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ವ್ಯಭಿಚಾರವನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡುವುದೇ ವ್ಯಭಿಚಾರ ಎಂಬುದಾಗಿ ಆತನ ಹೇಳ. ಅಂದ್ರೆ ಅರ್ಥ ಏನು? ಯೇಸು ತನ್ನನ್ನು ತಾನು ಪ್ರವಾದಿ ಎಂಬುದಾಗಿ ಮಾತ್ರ ಅಲ್ಲ, ಆತನೇ ಸ್ವಯಂ ಈ ಜಗಕ್ಕೆ ಒಡೆಯನು. ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಎಲ್ ಶಡಾಯ್ ಅಂದರೆ ಸರ್ವಶಕ್ತನು ಆತನೇ ಎಂಬುದಾಗಿ ಅಲ್ಲಿ ನಮ್ಗೆ ತೋರಿಸ. ಅದಕ್ಕಾಗಿ ಯೇಸು ಕ್ರಿಸ್ತನು ಮಾತಾಡುವಾಗ ಆತನು ತನ್ನ ತಾನು ದೇವರೆಂದು ಅಥವಾ ಒಡೆಯನೆಂದು ಆತನು ದಾವೆ ಮಾಡಲಿಲ್ಲ. ಅಂದರೆ ಆತನು ತನ್ನನ್ನು ತಾನು ಹಕ್ಕು ಸಾಧಿಸಲಿಲ್ಲ ಎಂಬುದಾಗಿ ಹೇಳ್ತಾರೆ. ದೇವರ ಮಕ್ಕಳೇ, ಭಾಳ ಜಾಗ್ರತೆಯಿಂದ ಕೇಳ್ರಿ. ಎಲ್ಲ ಪ್ರವಾದಿಗಳು ದೇವರ ಮಾತನ್ನು ತರುವಾಗ ಇಗೋ ದೇವರು ಇಂತೆನ್ನುತ್ತಾನೆ, ಇಗೋ ದೇವರು ಇಂತೆನ್ನುತ್ತಾನೆ. ಆದರೆ ಯೇಸು ಕ್ರಿಸ್ತನು ಮಾತಾಡುವಾಗ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಹೇಳುವುದೇನೆಂದ್ರೆ ಎಂಬುದಾಗಿ ಹೇಳಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ, ಆತನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ನಾನು ಇವತ್ತು ಬೋಧಿಸುವ ಆತನ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ಎಂಬುದಾಗಿ ಹೇಳಲಾಗಿದೆ. ಮೋಸೆ ಹೇಳ್ತಾ ಇದ್ದಾನೆ,
ನಾನು ನಿಮಗೆ ಈಗ ಬೋಧಿಸುತ್ತಿರ್ತಕ್ಕಂಥ ಆತನ ಆಜ್ಞೆಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ, ಆ ದೇವರ ಆಜ್ಞೆಗಳು ಈ ನ್ಯಾಯ ಪ್ರಮಾಣಗಳಲ್ಲಿ ಇರ್ತಕ್ಕಂಥ ಎಲ್ಲವನ್ನು ನೀವು ಕೈಗೊಂಡು ನಡೆಯುವುದಾದರೆ, ಹೋದ್ರಿ ಆ ಮಾತನ್ನು 5ನೇ ಅಧ್ಯಾಯ 15ನೇ ಅಧ್ಯಾಯ 5ನೇ ವಚನ, ಧರ್ಮೋಪದೇಶ ಕಾಂಡ, ದ್ವಿತೀಯೋಪದೇಶ ಕಾಂಡ ಅಥವಾ 15ನೇ ಓದಿ. ಯಾರು ಹೇಳ್ತಾ ಇದ್ರದು? ಮೋಸೆ ಹೇಳ್ತಾ ಇದ್ದಾನೆ. ಆದರೆ ನೀವು, ಇಸ್ರಾಯೇಲ್ ಜನಾಂಗಕ್ಕೆ ಹೇಳ್ತಾನೆ, ನಿಮ್ಮ ದೇವರಾದ ಒಡೆಯನ ಕರ್ತನ ಮಾತನ್ನು ಕಿವಿಗೊಟ್ಟು ಕೇಳಿ, ನಾನು ಈಗ ನಿಮಗೆ ಆ ಬೋಧನೆ, ಆ ವಾಕ್ಯಗಳನ್ನು ಬೋಧಿಸುತ್ತಿರ್ತಕ್ಕಂಥ ಈ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ಕರ್ತನು ತಾನು ನಿಮಗೆ ಕೊಡುವ ದೇಶದಲ್ಲಿ ಅವರಿಗೆ ಅಭಿವೃದ್ಧಿಯನ್ನು ಮಾಡುವನು, ಅದುದರಿಂದ ನಿಮ್ಮಲ್ಲಿ ಬಡವರು ಇರುವುದಿಲ್ಲ. ಈ ರೀತಿಯಲ್ಲಿ ಮೋಸೆ ಇಸ್ರಾಯೇಲ್ ಜನಾಂಗ ಕಡೆ ಮಾತಾಡಿದಾನೆ. ಆದರೆ ಯೇಸು ಈ ರೀತಿಯಲ್ಲ. ಯೇಸು ಕ್ರಿಸ್ತನ ತನ್ನ ಶಿಷ್ಯರಿಗೆ ಹೇಳಿದಾನೆ, ನಾನು ನಿಮಗೆ ಆಜ್ಞಾಪಿಸಿದ್ದ ಎಲ್ಲ ಆಜ್ಞೆಗಳನ್ನು ಕೈಗೊಳ್ಳುವಂತೆ ಅವರಿಗೆ ಬೋಧಿಸಿರಿ ಎಂಬುದಾಗಿ ಹೇಳಿದ್ದಾನೆ. He said he did not say Lord. Praise the Lord Jesus. ಅದಕ್ಕಾಗಿ ಯೇಸು ತನ್ನನ್ನು ತಾನು ಈ ಜಗತ್ತಿಗೆ ಒಡೆಯನೆಂಬುದಾಗಿ ಹೇಳಿಕೊಂಡಿದ್ದು ಮಾತ್ರವಲ್ಲದೆ, ಆತನು ಹಾಗೆ ಇದ್ದು ಅನೇಕ ಜನರ ಜೀವನದಲ್ಲಿ ನೂತನವಾದಂಥ ಅದ್ಭುತಗಳನ್ನು ಮಾಡಿದ್ದನ್ನು ನಾವು ಗಮನಿಸ್ತೇವೆ. ಆದ ಕಾರಣ ಇವತ್ತು ಗಮನಿಸುವುದೆಂದರೆ, ಯೇಸು ತನಗೆ ತಾನು ಒಡೆಯನು, ಈ ಜಗಕ್ಕೆ ಒಡೆಯನೆಂಬುದಾಗಿ ತನ್ನ ನುಡಿಗಳಲ್ಲಿ ಆಗಲಿ ತೋರಿಸ್ಕೊಟ್ಟಿದ್ದಾನೆ. ಪ್ರವಾದಿಗಳು ಯಾವತ್ತೂ ಇಗೋ ಇಂತೆಂದು ತಾನೇ ದೇವರು ಎಂಬುದಾಗಿ ಹೇಳಿದ್ದಾರೆ. ಆದರೆ ಯೇಸು ಯಾವತ್ತು ಹೇಳುವಾಗ, ನಾನು ನಿಮಗೆ ಹೇಳೋದೇನೆಂದರೆ, ಅಂದರೆ ಅರ್ಥ ಏನು? ಐ ಆಮ್ ಅನ್ನತಕ್ಕಂಥ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ನಾನಾಗಿದ್ದೇನೆ, ಇರುವಾತನಿಲ್ಲೇ ಬಂದಿದ್ದಾನೆ, ಯಾವೇ ಇಲ್ಲೇ ಬಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ. ನಾನು ನಿಮಗೆ ಹೇಳೋದೇನೆಂದರೆ, ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಈ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನಾನು ಬಂದಿದ್ದೀನಿ. ಈ ರೀತಿಯಲ್ಲಿ ಹೇಳುವಾಗ ಅದಕ್ಕೆ ಯೇಸು ಕ್ರಿಸ್ತನು ಸರಳವಾಗಿ ಹೇಳಿದಾನೆ, ಏನು ತಿನ್ನಬೇಕು ಬಡವನು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕೆಂಬುದಾಗಿ ಯಾಕೆ ನೀನು ಚಿಂತೆ ಮಾಡುತ್ತಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕೆಂಬುದಾಗಿ ಹೇಳಿದ್ದಾನೆ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣಗಳು ಹಾಗೂ ಪ್ರವಾದನೆಗಳನ್ನು ಬೋಧಿಸಲ್ಪಡ್ತಾ ಇತ್ತು, ಸಾರಲ್ಪಡ್ತಾ ಇತ್ತು. ಆದರೆ ಯೇಸು ಯೋಹಾನ ಸ್ನಾನಿಕನಿಂದ ದೇವರ ರಾಜ್ಯದ ಸುವಾರ್ತೆಯು ಸಾರಲ್ಪಡ್ತಾ ಇತ್ತು. ಆ ದೇವರ ರಾಜ್ಯದ ಸುವಾರ್ತೆ, ಯೇಸು ಕ್ರಿಸ್ತನು ಕೂಡ ಅದೇ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಇದ್ದನು. ಆ ರಾಜ್ಯದ ಸುವಾರ್ತೆ ಏನಂದರೆ, ಇಗೋ ನಾನು ಇನ್ನಿತರ ಪಟ್ಟಣಗಳಿಗೆ ಹೋಗಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಬೇಕು. ಆ ದೇವರ ರಾಜ್ಯದ ಸುವಾರ್ತೆಯನ್ನು ಹೇಳಿದನು ಹೊರತು ಸಿಲುವೆ ಶ್ರಮೆ ಎಂಬುದಾಗಿ ಆತನು ತನ್ನ 3.5 ವರ್ಷದಲ್ಲಿ ಎಲ್ಲಿಯೂ ಮೆನ್ಷನ್ ಮಾಡಲಿಲ್ಲ. ಆತನು ಪಬ್ಲಿಕ್ನಲ್ಲಿ, ಜನಸಮೂಹದಲ್ಲಿ ಸಿಲುವೆಯೇ ಸುವಾರ್ತೆ ಎಂಬುದಾಗಿ ಆತನು ಹೇಳಲಿಲ್ಲ. ಆತನು ಮರಣಿಸಿ ಪುನರುತ್ಥಾನ ಆದ ನಂತರ ಶಿಷ್ಯರಿಗೆ ಸಿಲುವೆ ವಾರ್ತೆಯನ್ನು ಹೇಳಿದನು ಹೊರತು ಅದನ್ನೇ ಸುವಾರ್ತೆ ಎಂಬುದಾಗಿ ಹೇಳಿದ. ಅದಕ್ಕಾಗಿ ನಾವು ದೇವರ ರಾಜ್ಯದ ಸುವಾರ್ತೆಯನ್ನು ಬಿಟ್ಟು ಯೇಸುವನ್ನು ಮತ್ತು ಆತನ ಸಿಲುವೆ ವಾರ್ತೆಯನ್ನು ಸಾರ್ತಾ ಇದ್ದೇವೆ. ಸಂತೋಷ. ಆದರೆ ದೇವರ ರಾಜ್ಯದ ಸುವಾರ್ತೆ ಅಂದರೆ ಏನು? ಅದೇ ಸುವಾರ್ತೆ ಅಂದರೆ ಸಂಪೂರ್ಣ ಸುವಾರ್ತೆ ಎಂಬುದಾಗಿ ನಾವು ಹೇಳ್ತೇವೆ. ಅದಕ್ಕಾಗಿ ಭಾಳ ಜನ ಕೇಳಿದ್ರು, ನಿಮ್ಮ ಸೇವೆ ಯಾವುದ್ರಿ ಎಂಬುದಾಗಿ ಕೇಳಿದ್ರು. ಅದಕ್ಕಾಗಿ ಹೇಳಿದ್ರು, ನೋಡ್ರಿ, ನಾನು, ಯೇಸು ಕ್ರಿಸ್ತನು ಹೇಳಿದಾನೆ, ನಾನು ನನ್ನ ಮೇಲೆ ಕರ್ತನ ಆತ್ಮವಿದೆ ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಕ್ಕಾಗಿ, ಮೊದಲನೇದು. ಎರಡನೇದಾಗಿ ಮನಮುರಿದವರನ್ನು ಗುಣಪಡಿಸೋದಕ್ಕಾಗಿ, ಇದು ಕೂಡ ಯೇಸು ಕ್ರಿಸ್ತನ ಸೇವೆ ಆಯಿತು. ಮೂರನೇದಾಗಿ ಸೆರೆಯವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡೋದಕ್ಕಾಗಿ. ನಾಲ್ಕನೇದಾಗಿ ನಾವು ನೋಡ್ತೇವೆ, ಕುರುಡರಿಗೆ ದೃಷ್ಟಿ ಕೊಡೋದಕ್ಕಾಗಿ, ಅವರ ಕತ್ತಲ ಜೀವನದಿಂದ ಬೆಳಕಿನಲ್ಲಿ ನಡೆಸೋದಕ್ಕಾಗಿ, ಹಾಗೂ ವಾಸ್ತವಿಕವಾಗಿ ಕುರುಡರಾಗಿರ್ತಕ್ಕಂಥವ್ರನ್ನು ಗುಣಪಡಿಸೋದಕ್ಕಾಗಿ, ಎಲ್ಲ ರೋಗಿಗಳನ್ನು ಗುಣಪಡಿಸೋದಕ್ಕಾಗಿ. ಇದು ಕೂಡ ಆತನ ಸೇವೆಯಾಗಿತ್ತು. ಮತ್ತು ಬಾಧಿತರು, ಅಪ್ರೆಸ್ಡ್, ಟು ಸೆಟ್ ಅಟ್ ಲಿಬರ್ಟಿ ದೋಸ್ ಹೂ ಆರ್ ಅಪ್ರೆಸ್ಡ್. ಅಂದರೆ ಅರ್ಥ ಏನು? ರಾಜಕೀಯ ದೌರ್ಜನ್ಯದಿಂದ, ಬಲವಂತದಿಂದ, ದೌರ್ಜನ್ಯದಿಂದ ಒತ್ತಲ್ಪಟ್ಟು ಹಿಂಸಿಸಲ್ಪಡ್ತಕ್ಕಂಥವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡೋದಕ್ಕಾಗಿ, ಹಾಗೂ ಯೂಬ್ಲಿ ವರ್ಷವನ್ನು,
ಕರ್ತನ ಸುಭಿಕ್ಷ ವರ್ಷವನ್ನು ಸಾರಿ ಹೇಳೋದಕ್ಕಾಗಿ ಆತನು ಬಂದನು. ಇದೇ ದೇವರ ರಾಜ್ಯದ ಸುವಾರ್ತೆ. ಜಾಗ್ರತೆ ಕೇಳ್ತೀರಿ, ಆತನು ಬಂದಿದ್ದು ಬಡವರಿಗೆ ಸುವಾರ್ತೆಯನ್ನು ಸಾರೋದಕ್ಕಾಗಿ, ಮನಮುರಿದವರಿಗೆ ಗುಣ ಹೇಳುವುದಕ್ಕಾಗಿ. ಟು ಹೀಲ್ ದ ಬ್ರೋಕನ್ ಹಾರ್ಟ್. ಹೀಲ್ವೆ ಅಂದರೆ ಬ್ರೋಕನ್ ಹಾರ್ಟ್ ಅಂದರೆ ಹೇಗೆ? ಆತನು ವಾರ್ತೆಯನ್ನು ಸಾರಿ ಅವರ ಹೃದಯಗಳನ್ನು ಗುಣಪಡಿಸ್ತಾನೆ. ಮತ್ತು ಟು ಪ್ರೊಕ್ಲೇಮ್ ದ ಲಿಬರ್ಟಿ ಟು ದ ಕ್ಯಾಪ್ಟಿವ್ಸ್, ಅಂದರೆ ಸೆರೆಯಲ್ಲಿದ್ದವರಿಗೆ ಸ್ವತಂತ್ರವನ್ನು, ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನು ಘೋಷಣೆ ಮಾಡೋದಕ್ಕಾಗಿ, ದಾವೆ ಮಾಡೋದಕ್ಕಾಗಿ ಆತನು ಬಂದಿದ್ದಾನೆ. ನೋಡ್ರಿ, ಎಲ್ಲ ಮಾತುಗಳಲ್ಲಿದೆ. ನೆಕ್ಸ್ಟ್ ಆಮೇಲೆ ನೋಡ್ತಾ ಇದ್ದೇವೆ. ಇವೆಲ್ಲ ನೋಡುವಾಗ ಇದು ಆತನ ಸೇವೆ ಆಗದೆ ಅದೇ ಸೇವೆ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಹೇಳ್ತಾರೆ ಅಲ್ಲೂಯ್ಯ. ಆದ ಕಾರಣ ಈಗ ಬಡವರಿಗೆ ಸುವಾರ್ತೆ ಅನ್ನುವ ಪದದ ಮೇಲೆ ನಾವು ಹೇಳಿದ್ದೇವೆ, ದೇವರು ಹೇಗೆ ಯೇಸು ಕ್ರಿಸ್ತನು ಹೇಳಿದನೆಂದರೆ, ಈಗೋ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕು, ಆಗ ಎಲ್ಲವೂ ಸೇರಿಸಿ ನಿನಗೆ ಕೊಡಲಾಗುತ್ತದೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಹೇಗೆ ಬದುಕಬೇಕು, ಏನು ಧರಿಸಿಕೊಳ್ಬೇಕಂತ ಯಾಕೆ ನೀನು ಚಿಂತೆ ಮಾಡ್ತಿ? ನೋಡ್ರಿ, ಬಡವರ ಸುವಾರ್ತೆ. ಸುವಾರ್ತೆ ಯಾರಿಗೆ? ಬಡವರಿಗೆ. ಯಾಕೆ ನೀನು ಚಿಂತೆ ಮಾಡ್ತಿ? ಆಕಾಶದ ಹಕ್ಕಿಗಳನ್ನು ನೋಡು, ಅವುಗಳು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದಾಗಿಯೂ ಪರಲೋಕ ತಂದೆ ಅವುಗಳನ್ನು ಪೋಷಿಸ್ತಾ ಇದ್ದಾನೆ. ಯಾಕೆ ಅವುಗಳಕ್ಕಿಂತ ನೀವು ಶ್ರೇಷ್ಠವೇ ಎಂಬುದಾಗಿ ಯೇಸು ಕ್ರಿಸ್ತನು ಸಾರುತ್ತಾ ಹೇಳಿದಾನೆ. ಸಾರ್ತಾ ಇರುವಾಗ ಶುಭವಾರ್ತೆ ಹೇಳಿದಾನೆ. ಶುಭವಾರ್ತೆಯೊಂದಿಗೆ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ ಎಂಬುದಾಗಿ ಹೇಳಿದಾನೆ. ಆ ನೀತಿಯೇ ನಾವು ಈಗ ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿರ್ತೇವೆ. ಹೇಗಂತೇಳಿ, ಯಾವ ಬಡವರನ್ನಾಗಲಿ ನಾವು ಅವರಿಗೆ ತೊಂದರೆ ಮಾಡಬಾರ್ದು. ಸಬ್ಬತ್ತು ವರ್ಷದಲ್ಲಿ ಅವರೆಲ್ಲರನ್ನು ಬಿಡುಗಡೆ ಮಾಡಬೇಕು. ಯಾರ್ಯಾರು ಅವರು ಸಾಲಕ್ಕಾಗಿ ತಮ್ಮನ್ನು ತಾವು ನಿಮಗೆ ಒತ್ತಿಯಾಗಿ ಇಟ್ಕೊಂಡಿದ್ರು, ನಿಮಗೆ ದಾಸರಾಗಿ ಬಂದಿದ್ರು, ಅವರ ಜಮೀನುಗಳಾಗಲಿ, ಅವ್ರಿಗಿರ್ತಕ್ಕಂಥ ಸ್ವಾಸ್ಥ್ಯವಾಗಲಿ, ಮಕ್ಕಳಾಗಲಿ, ಅವರ ಕತ್ತೆ ಎತ್ತುಗಳಾಗಲಿ, ನಿಮ್ಮ ಹತ್ರ ಅವರು ಒತ್ತಿ ಇಟ್ಟಿದ್ದರಾದರೆ, ಅಥವಾ ನಿಮಗೆ ಅವರು ಅಡ ಇಟ್ಟಿದ್ದವರಾಗಿದ್ದರೆ ಅವುಗಳನ್ನು 7ನೇ ವರ್ಷಕ್ಕೆ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡುವಾಗ ನಿನ್ನ ಒಳಗೆ ಒಂದು ದುಷ್ಟತನ ಬರಬಾರ್ದೆಂಬುದಾಗಿ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಅವರು ಹೋಗುವಾಗ ಬಡವರಿಗೆ ನೀನು ಧಾರಾಳವಾದ ಮನಸ್ಸಿಂದ ಅವರವರ ಕೆಲಸಕ್ಕೆ ತಕ್ಕಂತೆ 7ನೇ ವರ್ಷದಲ್ಲಿ ಅವರು ಹೋಗ್ತಾ ಇರುವಾಗ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕುಗಳನ್ನು, ಆಹಾರವನ್ನು, ದಿನಸಿಗಳನ್ನು ಕೊಟ್ಟು ಕಳಿಸು ಎಂಬುದಾಗಿ ಹೇಳಿದನು. ಅದರಲ್ಲಿ ನೀನು ದುಷ್ಟತನವನ್ನು ತೋರಿಸಬೇಡ ಎಂಬುದಾಗಿ ಹೇಳಿದನೆ. 15ನೇ ಅಧ್ಯಾಯ 9ನೇ ವಚನ. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 9ನೇ ವಚನ. ಬಿಡುಗಡೆಯ ವರ್ಷವಾದ 7ನೇ ವರ್ಷವು, ಬಿಡುಗಡೆ ವರ್ಷವಾದ 7ನೇ ವರ್ಷವು ಸಮೀಪವಾಯಿತೆಂದು ಅವ್ರನ್ನ ಬಿಡುಗಡೆ ಮಾಡಬೇಕಲ್ಲ. ಅವ್ರಿಗೆಲ್ಲ ಅವರ ಜಪ್ತಿ ಮಾಡಿರ್ತಕ್ಕಂಥ ಅವರ ಆಸ್ತಿ ಸ್ವಾಸ್ಥ್ಯ, ಅವ್ರಿಗಿರ್ತಕ್ಕಂಥ ಭೂಮಿ ಹೊಲ ಗದ್ದೆಗಳನ್ನು ಅಥವಾ ಎತ್ತು ಕತ್ತೆಗಳನ್ನು ಅಥವಾ ಇವುಗಳನ್ನು ನೀನು ಜಪ್ತಿ ಮಾಡಿದ್ದನ್ನೆಲ್ಲ ಕೊಡಬೇಕಾಗ್ತದೆ ಎಂಬುದಾಗಿ ನಂಬಿಕೆ ದ್ರೋಹವಾದಂಥ ದುರಾಲೋಚನೆ ನಿನ್ನ ಹೃದಯದೊಳಗೆ ಹುಟ್ಟಿ ನಿನ್ನ ಬಡ ಸಹೋದರನ ಮೇಲೆ ನಿನ್ನ ಕಣ್ಣು ಕೆಟ್ಟದಾಗಿ ಅವನಿಗೆ ಏನೂ ಕೊಡದೆ ಅವನನ್ನು ಇರುವುದರಿಂದ ಅವನು ನಿನಗೆ ವಿರೋಧವಾಗಿ ಕರ್ತನ ಹತ್ರ ಮೊರೆ ಇಟ್ಟ ಅಂದರೆ ಕೂಗಿದರೆ ಜಾಗ್ರತೆಯಿಂದರು. ಇದು ನೀತಿ. ನಿನ್ನ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಸರ್ವೆಂಟ್ಸ್ಗಳಾಗಲಿ, ಕೆಲಸಗಾರರಾಗಲಿ, ಕೂಲಿಗಾರರಾಗಲಿ, ಅಥವಾ ಯಾರೇ ಆಗಿರಲಿ, ಕೆಲಸ ಮಾಡ್ತಿರ್ತಕ್ಕಂಥರಾಗಿದ್ದರೆ ಅವರ ದಿನಗಳು ಸಂಪೂರ್ಣವಾದ ನಂತರ 7ನೇ ವರ್ಷಕ್ಕೆ ಅವರನ್ನು ಮುಕ್ತಗೊಳಿಸಬೇಕು. ಮುಕ್ತಗೊಳಿಸುವಾಗ ಅವರನ್ನು ಕೈ ತುಂಬ ಅವರಿಗೆ ಸರಕುಗಳನ್ನು ಅಥವಾ ದಿನಸಿಗಳನ್ನು, ಆಹಾರಗಳನ್ನು, ಹಣವನ್ನು ಅವರಿಗೆ ಕೊಟ್ಟು ತೃಪ್ತಿಗೊಳಿಸಿ ಅವರನ್ನು ಕಳಿಸಬೇಕು. ಹೊರತು ಅವರಿಗೆ ಕೊಡಬಾರ್ದು. ಅವರನ್ನು ಅವರಿಗೆ ದಿಕ್ಕಾಪಾಲು ಮಾಡಿ ದಿಕ್ಕಿಲ್ಲದವರಾಗಿ ಏನೂ ಆಹಾರ ಕೊಡದೆ ಅವನನ್ನು ಬರಿಗೈಯಿಂದ ಕಳಿಸಬೇಕನ್ನತಕ್ಕಂಥ ದುಷ್ಟಬುದ್ಧಿ ನಿನ್ನಲ್ಲಿ ಬರದೆ ನೀನು ನೋಡಿಕೋ. ಒಂದು ವೇಳೆ ಆ ಬಡವನು ಮೊರೆ ಇಟ್ಟ ಅಂದರೆ ಕರ್ತನಿಗೆ ನೀನು ಪಾಪಿ ಎಂಬುದಾಗಿ, ನಂಬಿಕೆ ದ್ರೋಹಿ, ಇದರಿಂದ ನೀನು ಜಾಗೃತನಾಗಿರು. ಯಾಕಂದರೆ ಅನೇಕ ಜನರು ಈ ವಿಷಯದಲ್ಲಿ ಅವರು ಅನ್ಯಾಯವನ್ನು, ಅಕ್ರಮವನ್ನು ಮಾಡಿ ಬಡವರ ಮೇಲೆ ದೌರ್ಜನ್ಯವೆಸಗತಕ್ಕಂಥವರಾಗಿರ್ತಕ್ಕಂಥವ್ರಿಗೆ ಯಾವತ್ತೂ ಸುಖವಾಗಿರೋದಿಲ್ಲ.
ಅದಕ್ಕಾಗಿ ಇಂದಿನಿಂದ ಬಡವರ ಕೂಲಿ ಆಗಲಿ, ಅವರು ಮಾಡಿರ್ತಕ್ಕಂಥ ಕೆಲಸ ಆಗಲಿ, ಅವರು ಮಾಡಿರ್ತಕ್ಕಂಥ ಆ ಒಂದು ಸಂಬಳವಾಗಲಿ ನೀನು ಇಟ್ಟುಕೊಳ್ಳದೆ ಅವರಿಗೆ ಅದನ್ನು ಸೂರ್ಯನ ಮುಳುಗುವುದರೊಳಗೆ ಕೊಡುವುದಾದರೆ ನೀನು ದೇವರಿಂದ ಶಾಪಗ್ರಸ್ತನಾಗುವುದಿಲ್ಲ, ಎಷ್ಟು ಮಾತ್ರಕ್ಕೂ ನೀನು ಶಾಪಗ್ರಸ್ತನಾಗುವುದಿಲ್ಲ. ಇದರ ವಿಷಯದಲ್ಲಿ ಜಾಗರೂಕನಾಗಿರು ಎಂಬುದಾಗಿ ಒಂದು ನೀತಿಯನ್ನು ಹೇಳಿಕೊಟ್ಟಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ಯಾಕೆಂದರೆ ಅವರು ಬಿಡುಗಡೆಯಾಗಿ ಹೋಗುವಾಗ ಅವರನ್ನು ಬರಿಗೈಯಿಂದ ಕಳಿಸಬಾರದು ಎಂಬುದಾಗಿ. ಯಾಕಂದರೆ ತಮ್ಮ ಕಡೆ ಇರತಕ್ಕಂಥ ದಾಸರನ್ನು ಬಿಡುಗಡೆ ಮಾಡಲೇಬೇಕು. 15-12ನೇ ವಚನದಲ್ಲಿ ನಾವು ನೋಡ್ತೇವೆ, 13ನೇ ವಚನದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಅವರನ್ನು ಕಳಿಸುವಾಗ. ಯಾಕೆಂದರೆ ಬಡವರು ದೇಶದಲ್ಲಿ ಇಲ್ಲದೆ ಹೋಗುವುದಿಲ್ಲ, ಬಡವರು ದೇಶದಲ್ಲಿ ಇಲ್ಲದೆ ಹೋಗುವುದಿಲ್ಲ. ಆದ್ದರಿಂದ ನಿನ್ನ ಸಹೋದರನಿಗೂ ನಿನ್ನ ಕಡೆ ಇರತಕ್ಕಂಥ ಬಡವನಿಗೂ ನಿನ್ನ ದೇಶದಲ್ಲಿ, ದರಿದ್ರರಿಗೂ ಮತ್ತು ಬಡವರಿಗೂ ನಿನ್ನ ದೇಶದಲ್ಲಿ ನಿನ್ನ ಕೈಯನ್ನು ವಿಶಾಲವಾಗಿ ತೆರೆಯಬೇಕು. ನಿನ್ನ ಕೈಯನ್ನು ನಿನಗೆ ದೇವರು ಕೊಟ್ಟಿರತಕ್ಕಂಥ ಸ್ವಲ್ಪದಲ್ಲಿ ಕೂಡ ವಿಶಾಲವಾಗಿ ತೆರೆದಿಟ್ಟು ನಾನು ನಿನಗೆ ಆಜ್ಞಾಪಿಸುತ್ತೇನೆ. ನಿನ್ನ ಸಹೋದರನಾದ ಇಬ್ರಿಯನಾಗಲಿ, 13 ಓದಪ್ಪ, ಅವನನ್ನು ಬಿಡುಗಡೆ ಮಾಡಿ, ನಿನ್ನ ಸಹೋದರನಾದ ಹೀಬ್ರಿಯನಾಗಲಿ ಬಿಡುಗಡೆ ಮಾಡಿ, ನಿನ್ನಿಂದ ಕಳುಹಿಸಿ ಬಿಡುವಾಗ, ನೀನು ಅವರನ್ನು ದಾಸತ್ವದಿಂದ ನಿನ್ನ ಕಡೆಯಿಂದ ಬಿಡುಗಡೆ ಮಾಡಿ ಕಳಿಸುವಾಗ, ಕಳುಹಿಸಿ ಬಿಡುವಾಗ ಬರಿ ಕೈಯಾಗಿ ಕಳಿಸಬಾರದು, ಅವರನ್ನು ಬರಿಗೈಯಿಂದ ಕಳಿಸಬೇಡ. ನಿನ್ನ ಕುರಿ ಮಂದೆಯಿಂದಲೂ, ನೋಡಿ ಹೆಂಗ, ನಿನ್ನ ಕುರಿ ಮಂದೆಯಿಂದಲೂ, ಕಣದಿಂದಲೂ, ಅಲೆಯಿಂದಲೂ ಅವನಿಗೆ ಧಾರಾಳವಾಗಿ ಕೊಡಬೇಕು. ಆಗ ನಿನ್ನ ದೇವರಾದ ಕರ್ತನು ನಿನ್ನನ್ನು ಆಶೀರ್ವದಿಸುವನು. ಆಶೀರ್ವಾದವಾಗಿ ಕೊಟ್ಟಿದ್ದರಲ್ಲಿ ಅವನಿಗೆ ಕೊಡಬೇಕು. ಯಾಕೆಂದ್ರೆ ನೀನು ಕೂಡ ಒಂದಾನೊಂದು ಕಾಲದಲ್ಲಿ ಈಜಿಪ್ಟಿಯರ ಕೈಯಲ್ಲಿ ಏನಾಗಿದ್ದಿ? ದಾಸತ್ವದಲ್ಲಿ, ದಬ್ಬಾಳಿಕೆಯಿಂದ ದಾಸತ್ವದಲ್ಲಿದ್ದಿ. ಆದರೆ ಆ ದಾಸತ್ವದಲ್ಲಿ ನೀನು ಸಂಪಾದನೆ ಮಾಡ್ತಿರುವಾಗ ಅವರಿಂದ ಬಿಡಿಸ್ಕೊಂಡು ಬಂದಿದ್ದನ್ನು ನೀನು ನೆನೆಸಿಕೊಳ್ಬೇಕೆಂಬುದಾಗಿ ಆ ಜನಾಂಗಕ್ಕೆ ಯೇಸು ಕ್ರಿಸ್ತನು, ಆ ಜನಾಂಗಕ್ಕೆ ಪ್ರವಾದಿಯಾದ ಮೋಸೆ ಅಪ್ಪಣೆ ಕೊಡ್ತಾನೆ. ಅದರ ನಿಮಿತ್ತ ಅವರು ಅದರ ತಕ್ಕಂತೆ ನಡೆದರೆ, ಈ ಎಲ್ಲ ಮಾತುಗಳನ್ನು ಕೇಳಿ ಅದರ ಪ್ರಕಾರವಾಗಿ ನೀವು ನಡೆಯುವುದಾದರೆ, ಕೇಳಿದ ಪ್ರಕಾರವಾಗಿ ನಡೆಯುವುದಾದರೆ ನೀವು ಮಾಡುವ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಫಲ, ಯಶಸ್ವಿ, ಆಶೀರ್ವಾದವನ್ನು ಕೊಡ್ತೀನಿ ಎಂಬುದಾಗಿ. ಇದು ಬಡವರಿಗೆ ಕೊಟ್ಟಿರ್ತಕ್ಕಂಥ ಶುಭ ವರ್ತಮಾನ. ಈಗ ಯೇಸು ಕ್ರಿಸ್ತನು ಒಂದು ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಮೊಟ್ಟ ಮೊದಲಾಗಿ, ಯೇಸು ಕ್ರಿಸ್ತನ ಜೀವನದಲ್ಲಿ ಆತನು ಸೇವೆಯನ್ನು ಆರಂಭ ಮಾಡಲಿಕ್ಕೆ ಮುಂಚೆ ಮೊದಲನೇ ಒಂದು ಸೂಚಕ ಕ್ರಿಯೆಯನ್ನು ಆತನು ಮಾಡಿದ್ದಾನೆ. ಅದು ಏನಂದರೆ, ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಭಾಳ ಸ್ಪಷ್ಟವಾಗಿ. ಅದನ್ನು ಯೇಸು ಕ್ರಿಸ್ತನನ್ನು ಮದುವೆಗೆ ಕರೀತಾರೆ. ಯೇಸು ಕ್ರಿಸ್ತನನ್ನು ಹಾಗೂ ಅವರ ಸಹೋದರರನ್ನು ಆ ಮದುವೆಗೆ 12 ಶಿಷ್ಯರನ್ನು ಹಾಗೂ ಅಲ್ಲಿರ್ತಕ್ಕಂಥ ತಮ್ಮ ನೆರೆಯವರನ್ನು, ಪಕ್ಷದವರನ್ನು, ಪರಿಚಯದವರನ್ನು ಎಲ್ಲ ಕರೆದುಕೊಂಡು ದೊಡ್ಡ ಮದುವೆಯನ್ನು ಹಮ್ಮಿಕೊಂಡಿರ್ತಾರೆ, ಮದುವೆಯನ್ನು ಮಾಡ್ತಾ ಇರ್ತಾರೆ. ಆ ಮದುವೆ ಕಾರ್ಯಕ್ರಮದಲ್ಲಿ ಇವರು 3ನೇ ದಿನ ಹೋಗ್ತಾರೆ. ಎಷ್ಟನೇ ದಿನ ಹೋಗ್ತಾರೆ? 3ನೇ ದಿನ. ಅಂದರೆ ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥದ್ದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಹೋಗಿದ ಕೂಡಲೇ ಇವರು 3ನೇ ದಿನ ಹೋಗಿದ ಕೂಡಲೇ ಅಲ್ಲೇ ಮದುವೆಗೆ ಬೇಕಾಗಿರ್ತಕ್ಕಂಥ ಅಮೂಲ್ಯವಾದಂಥ ಆಹಾರ ಪಾನೀಯ ಎಂಬುದಾಗಿ ಹೇಳ್ಬೋದು, ಸಾಫ್ಟ್ ಡಿಶ್ ಎಂಬುದಾಗಿ ಹೇಳ್ಬೋದು ನಾವು. ಅದೇನೆಂದರೆ, ಮದುವೆಯಲ್ಲಿ ನಿಜವಾಗಲೂ ಆ ಕುಟುಂಬ ಸಂತಸ ಹರ್ಷದಿಂದ ಇರಬೇಕೆಂಬುದಾಗಿ ಆ ಒಂದು ಯಹೂದ್ಯರು ಆ ಮದುವೆ ಕುಟುಂಬದವರನ್ನು ಆಶೀರ್ವದಿಸಬೇಕು. ಆ ಹೊಸ ಕಪಲ್ಸ್, ಆ ನೂತನವಾದಂಥ ಆ ಒಂದು ಇರುವರನ್ನು, ಆ ಗಂಡ ಹೆಂಡತಿಯರನ್ನು, ಆ ಜೋಡಿಯವರನ್ನು, ಅವರನ್ನು ಆಶೀರ್ವದಿಸೋದಕ್ಕಾಗಿ ಅವರು ಅಲ್ಲಿರ್ತಕ್ಕಂಥ ಯಹೂದ್ಯರು, ಇಸ್ರಾಯೇಲಿ ಯಹೂದ್ಯರ ಮದುವೆ ನಿಯಮಗಳು ಹೀಗಿತ್ತು. ಸುಮಾರು 7 ದಿನಗಳು ಅವರು ಔತಣವನ್ನು ಹಮ್ಮಿಕೊಳ್ಳಬೇಕಾಗ್ತಿತ್ತು. 7 ದಿನಗಳು ಅವರಿಗೆ, ಅವರ ಬರ್ತಿರ್ತಕ್ಕಂಥ ಎಲ್ಲ ಜನರಿಗೆ ಆಹಾರವು, ತಿನ್ನತಕ್ಕಂಥ ತಿಂಡಿಯು
ಭೋಜನವು ಹಾಗೂ ಅವರಿಗೆ ಬೇಕಾಗಿರ್ತಕ್ಕಂಥ ದ್ರಾಕ್ಷ ರಸವು, ಅವರ ಸಾಫ್ಟ್ ಡ್ರಿಂಕ್ಸ್, ಅವರ ಪಾನೀಯವು ಆಗಿರ್ತಕ್ಕಂಥ ಸುಮಾರು 7 ದಿನ ಅವರ ಮದುವೆ ಕಾರ್ಯಕ್ರಮದಲ್ಲಿ ಅದು ಬೇಕಾಗಿರ್ತದೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಕರೆದಿರ್ತಕ್ಕಂಥ ಸಮಯದಲ್ಲಿ ಆಗಿರ್ತಕ್ಕಂಥ ಸಂಗತಿ ಏನಂದರೆ, ಆ ಮದುವೆಯಲ್ಲಿ ಯೇಸು ಕ್ರಿಸ್ತನ ಸೇವೆ ಆರಂಭ ಮಾಡಲಿಕ್ಕೆ ಮುಂಚೆನೇ ಆತನು ಒಂದು ಅದ್ಭುತ ಮಾಡಿದ್ದಾನೆ. ಆ ಅದ್ಭುತಗಳು ಕುರಿತು ನಾನು ಹೇಳಬೇಕು. ಯಾಕಂದರೆ ಇಲ್ಲಿ ಒಂದು ಕುಟುಂಬ, ಯಹೂದ್ಯ ಕುಟುಂಬ ತನ್ನ ಮಕ್ಕಳಿಗೆ ಮದುವೆ ಏರ್ಪಾಟ್ ಮಾಡಿದ್ದಾರೆ, ಹಮ್ಮಿಕೊಂಡಿದ್ದಾರೆ, ಮದುವೆಯನ್ನು ಆಯೋಜಿಸಿದ್ದಾರೆ, ಯೋಜನೆ ಏರ್ಪಡಿಸಿದ್ದಾರೆ. ಆದ ಕಾರಣ ಆ ಮದುವೆ ಕಾರ್ಯಕ್ರಮದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಸರಕುಗಳು, ದಿನಸಿಗಳು ಹಾಗೂ ಪಾನೀಯಗಳು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಅವರು ಮಾಡಬೇಕಾಗಿರ್ತದೆ. ಆದರೆ 7 ದಿನದ ಸರಕುಗಳು ಅವರು ಲೆಕ್ಕ ಹಾಕಿಕೊಂಡು, ದಿನಸಿಗಳು ಹಾಗೂ ಪಾನೀಯಗಳನ್ನೆಲ್ಲ ಮಾಡಿಕೊಂಡು ಲೆಕ್ಕ ಹಾಕಿಕೊಂಡು, ಅವರು ಹಾಕಿಕೊಂಡಿರ್ತಕ್ಕಂಥ ಲೆಕ್ಕಕ್ಕಿಂತಲೂ ಹೆಚ್ಚಿನ ಜನರು ಆಹಾರವನ್ನು ತಿನ್ನೋದಕ್ಕಾಗಿ, ಮದುವೆ ಔತಣಕ್ಕಾಗಿ ಬಂದಿರುವುದರಿಂದ ಆ ಸಮಯದಲ್ಲಿ ಅವರಲ್ಲಿರ್ತಕ್ಕಂಥ ಸುಮಾರು ಬಾನೆಗಳು, ಕೊಡ ಅಂತ ಹೇಳ್ತೇವೆ ನಾವು, ಅದನ್ನು ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ಏನಂತಾರೆ ಬ್ರದರ್? ವಾಟರ್ ಪಾಟ್ಸ್. 2ನೇ ಅಧ್ಯಾಯ 7ನೇ ವಚನ. ಬಾನೆಗಳಂದರೆ ದೊಡ್ಡ ದೊಡ್ಡ ಬ್ಯಾರಲ್ಸ್, ನಾವು ಬ್ಯಾರಲ್ಸ್ ಅಂತೇವೆ, ಅದು ಕನ್ನಡ ಭಾಷೆಯಲ್ಲಿ ಕಲ್ಲಿನ ಬಾನೆಗಳು ಅಂತ ಹೇಳ್ತಾರೆ. ಅದು ನಾವು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಬ್ಯಾರಲ್ಸ್ ಅಂತ ಹೇಳ್ತೇವೆ. ಅದಕ್ಕೆ ನಮಗೆ ಕನ್ನಡ ಮರ್ತು ಹೋಗ್ಬಿಟ್ಟಿದೆ ನಾವು. ಅದಕ್ಕಾಗಿ ಕಲ್ಲಿನ ಬಾನೆಗಳು, ಸುಮಾರಷ್ಟು ಕಲ್ಲಿನ ಬಾನೆಗಳಿದ್ದವು. ಆ ಬಾನೆಗಳು 6ನೇ ವಚನ. ಮತ್ತು ಯಹೂದ್ಯರ ಸಂಪ್ರದಾಯದ ಸಂಸ್ಕೃತಿಯ ಪ್ರಕಾರ ಅಲ್ಲಿ ಪ್ರತಿಯೊಂದು ಇಲ್ಲದೆ 3 ಕೊಳದ ನೀರು ಹಿಡಿಯುವಷ್ಟು 6 ಕಲ್ಲಿನ ಬಾನೆಗಳು, ಬ್ಯಾರಲ್ಗಳು ಇದ್ದವು. ಯೇಸು ಅವರಿಗೆ ಅಷ್ಟೇ ಸಾಕು, ಥ್ಯಾಂಕ್ ಯು. ಈ ಬಾನೆಗಳನ್ನು ಪದಕ್ಕಾಗಿ ನಾನು ಅದನ್ನು ಓದಿಸಿದ್ದೇನೆ. ಅಲ್ಲಿ ಮದುವೆ ನಡೀತಿರ್ತಕ್ಕಂಥ ಸಮಯದಲ್ಲಿ ಆಹಾರದ ಎಲ್ಲ ಅಡುಗೆಯನ್ನು ಮಾಡಿ ಔತಣದಲ್ಲಿ ಎಲ್ಲರಿಗೆ ಅಡುಗೆಯನ್ನು ಬಡಿಸ್ತಾ ಇದ್ದಾರೆ, ತಿಂತಾ ಇದ್ದಾರೆ. ಆದರೆ ದ್ರಾಕ್ಷಾರಸ ಅವರ ಬಹಳ ಪ್ರಾಮುಖ್ಯವಾದಂಥ ಪಾನೀಯ. ಅದೇನೆಂದರೆ ಅದು ಸಾಫ್ಟ್ ಡ್ರಿಂಕ್ಸ್. ಆ ಪಾನೀಯ ಅಂದರೆ ಸಾಫ್ಟ್ ಡ್ರಿಂಕ್ಸ್. ಆ ಪಾನೀಯ ಅವನು ಮುಕ್ತಾಯ ಅದರಲ್ಲಿ ಮುಗಿದು ಹೋಗಿದ ಕೂಡಲೇ ಅಲ್ಲಿ ಇದು ದ್ರಾಕ್ಷಾರಸ ಮುಗಿದು ಹೋಯ್ತಲ್ಲ ಅಂತ ಹೇಳಿಕೊಂಡು, ಅದು ಎಷ್ಟನೇ ದಿನ ಅಂದರೆ ಯಹೂದ್ಯರು 7 ದಿನಗಳು ಮದುವೆ ಹಮ್ಮಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಹೋಗಿದ್ದು ಎಷ್ಟನೇ ದಿನಕ್ಕಂದರೆ ಆತನು 3ನೇ ದಿನಕ್ಕೆ ಆ ಮದುವೆಗೆ ಹೋಗಿದ್ದಾನೆ. ಹೋದ್ರಿ ಆ ಮಾತನು? 2ನೇ ಅಧ್ಯಾಯ 1ನೇ ವಚನ. ಮತ್ತು 3ನೇ ದಿನದಲ್ಲಿ ಗಲಿಲಾಯದ ಕಾನಾದಲ್ಲಿ ಒಂದು ಮದುವೆ ಆಯಿತು. 3ನೇ ದಿನದಲ್ಲಿ ಗಲಿಲಾಯದ ಒಂದು ಕಾನಾನದಲ್ಲಿ ಒಂದು ಮದುವೆ ಆಯಿತು. ಅಲ್ಲಿ ಯೇಸುವಿನ ತಾಯಿಯು ಇದ್ದಳು. ಆ ಸಮಯದಲ್ಲಿ 3ನೇ ದಿನದಲ್ಲಿ ಅವರು ಹೋಗಿದ್ದಾರೆ. ಅಂದರೆ ಮದುವೆ 7 ದಿನಗಳಾಗ್ತದೆ. 3ನೇ ದಿನದಲ್ಲಿ ಹೋಗಿದ್ದಾಗ ಅಲ್ಲಿ ಯೇಸುವಿನ ತಾಯಿ, ಯೇಸು ಕ್ರಿಸ್ತನ ತಾಯಿಯಲ್ಲಿದ್ದಳು. ಈ ತಾಯಿಯನ್ನು ಪೂಜಿಸತಕ್ಕಂಥ ಕೆಲವು ಭಕ್ತರಿಗೆ ಒಂದು ಒಳ್ಳೆಯ ವಾರ್ತೆ. ಯಾಕಂದರೆ ಯೇಸುವಿನ ತಾಯಿಯಲ್ಲಿದ್ದಳು. ಯೇಸುವಿನ ತಾಯಿಯಲ್ಲಿದ್ದಾಗ ಅಲ್ಲಿ ಜರುಗಿರ್ತಕ್ಕಂಥ ಸಂಗತಿ ಏನಂದರೆ, ಅಲ್ಲಿರ್ತಕ್ಕಂಥ ದ್ರಾಕ್ಷಾರಸ ಸಂಪೂರ್ಣವಾಗಿ ಸಂಪನ್ನವಾಯಿತು, ಮುಗಿದು ಹೋಗಿದ ಕೂಡಲೇ ಯೇಸುವಿನ ತಾಯಿ ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿಗೆ ಹೇಳ್ತಾ ಇದ್ದಾಳೆ, ಅಯ್ಯ ನೋಡಿ ಎಷ್ಟು ಚೆನ್ನಾಗಿದೆ ಆ ಮಾತನ್ನು. ಏನು ಹೇಳ್ದಾಳೆ ನೋಡ್ರಿ, 2ನೇ ವಚನ. ಇದಲ್ಲದೆ ಯೇಸುವು ತನ್ನ ಶಿಷ್ಯರನ್ನು ಮದುವೆಗೆ ಕರೆದನು. ಆಗ ಅವರಿಗೆ ದ್ರಾಕ್ಷಾರಸವು ಸಾಲದೆ ಹೋದದರಿಂದ ದ್ರಾಕ್ಷಾರಸವು ಸಾಲದೆ ಹೋಗಿರುವುದರಿಂದ ಯೇಸು ಕ್ರಿಸ್ತನ ತಾಯಿಯು ಆತನಿಗೆ ಅವರಿಗೆ ದ್ರಾಕ್ಷಾರಸ ಇಲ್ಲ ಎಂದರು. ಆಗ ಯೇಸು ಆಕೆಗೆ ಸ್ತ್ರೀಯೇ ಅಂತ ಹೇಳಿದ. ನೆನಪಿಟ್ಕೊಳ್ಳಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನನ್ನ ಎಲ್ಲ ಸಹೋದರಿ ಸಹೋದರರೇ, ಯೇಸುವಿನ ತಾಯಿಯಾದ ಕನ್ಯೆ ಮರಿಯಳನ್ನು ಪೂಜಿಸಿ ಆರಾಧಿಸತಕ್ಕಂಥ ಕೆಲವು ಜನರಿಗೆ ಒಂದು ವಾರ್ತೆಯನ್ನು ಹೇಳಬೇಕು, ಒಂದು ಎಚ್ಚರಿಕೆಯ ವಾರ್ತೆಯನ್ನು ಹೇಳಬೇಕು. ಯೇಸು ಕ್ರಿಸ್ತನು ತನ್ನ ತಾಯಿಯನ್ನು, ಸ್ತ್ರೀಯೇ, ಎ ವುಮನ್, ಓ ವುಮನ್, ಓ ಸ್ತ್ರೀಯೇ, ನನ್ನ ವಿಷಯದಲ್ಲಿ ನೀನು ಯಾಕೆ ತಲೆ ಹಾಕುತ್ತಾ ಇದ್ದೀ? ಮುಂದೆ, ನನ್ನ ಸಮಯ
ಸೂಚಕ್ರಿಯೆಗಳು ಮಾಡುವ ಸಮಯ ಇನ್ನೂ ಬರಲಿಲ್ಲ ಎಂಬುದಾಗಿ ಹೇಳಿದಾನೆ. ಆತನು ಯೇಸುವಿನ ತಾಯಿ ಇದ್ದಾಗ ಅಮ್ಮ ಎಂಬುದಾಗಿ ಹೇಳಬೇಕಾಗಿತ್ತು. ಆದರೆ ಯೇಸು ತನ್ನ ತಾಯಿಯನ್ನು, ಓ ಸ್ತ್ರೀಯೇ, ಈಗ ಯಾಕೆ ನೀನು ಅಷ್ಟು ಚಿಂತನೆ ಮಾಡಿ ನನ್ನ ಸಮಯ ಬರಲಿಕ್ಕೆ ಮುಂಚೆನೆ ನನ್ನಿಂದ ಮಹತ್ವ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಂಬುದಾಗಿ ತನ್ನ ತಾಯಿಯನ್ನು ಎಚ್ಚರಿಸಿದ. ಇಲ್ಲಿ ಗಮನಿಸ್ತೀರಿ. ಆದರೆ ಆ ತಾಯಿ ಅಷ್ಟಕ್ಕೆ ನಿಂತು ಹೋಗಲಿಲ್ಲ. ಅವಳು ಕನ್ಯೆ ಮರಿಯಳು ಆಗಿರ್ತಕ್ಕಂಥ ತಾಯಿ ಏನಂತ ಹೇಳಿದಳಂದರೆ, ಅಲ್ಲೇ ಅಡುಗೆ ಮಾಡ್ತಕ್ಕಂಥ ಸೇವಕರಿಗೆ, ಕೆಲಸಗಾರರಿಗೆ ಹೋಗಿ ಆತನು ಹೇಳಿದ್ದಂತೆ ನೀವು ಮಾಡಿರಿ ಎಂಬುದಾಗಿ ಹೇಳಿದ. ಲಕ್ಷ್ಯ ಕೊಟ್ಟು ಕೇಳ್ತೀರಿ. ಯೇಸು ಆಯಿತು, ನಮ್ಮಮ್ಮ ಹೇಳಿದಾಳೆ, ಅದಕ್ಕೆ ನೀವೆಲ್ಲರೂ ಅದನ್ನು ಮಾಡ್ರಿ ಎಂಬುದಾಗಿ ಯೇಸು ಹೇಳಿದ. ಯೇಸುವಿನ ತಾಯಿ ಏನು ಹೇಳಿದ್ದಾರೆ? ನಾನು ಹೇಳೋದು ನೀವು ಮಾಡಬೇಕಾಗಿದ್ದಲ್ಲ. ಆತನು, ಯಾರು? ಯೇಸು ಏನು ಹೇಳುತ್ತಾನೆ ಅದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳಿದಾನೆ. ಈಗ ನಾವೇನು ಮಾಡ್ತಾ ಇದ್ದೇವೆ? ಯೇಸು ಏನು ಹೇಳಿಲ್ಲವೋ ಅದನ್ನು ಮಾಡ್ತಾ ಇದ್ದೇವೆ. ಅವರ ತಾಯಿಯನ್ನು ನಾವು ಆರಾಧಿಸ್ತಾ ಇದ್ದೇವೆ. ಆದರೆ ಯೇಸು ಅವರ ತಾಯಿಯನ್ನು ಆರಾಧಿಸಲಿಕ್ಕೆ ಎಂದೂ ಹೇಳಿಲ್ಲ. ಅದಕ್ಕಾಗಿ ಆ ಮಾತನ್ನು ಸ್ವಲ್ಪ ಗಮನಿಸೋಣ. ಯಾಕಂದರೆ ಅವರ ತಾಯಿ ಸ್ವಯಂ ಹೇಳಿದಾಳೆ, ಇಗೋ ಯೇಸು ಏನು ಹೇಳುತ್ತಾನೆ ಅದನ್ನು ನೀವು ಮಾಡ್ರಿ ಎಂಬುದಾಗಿ ಹೇಳಿರುವ ಯೇಸು ಹೆಚ್ಚೇನು ಮಾತಾಡಿಲ್ಲ ಅಲ್ಲೇ. ಅವರ ತಾಯಿ, ಸ್ವಂತ ತಾಯಿ ಆಗಿರ್ತಕ್ಕಂಥವಳು ಈ ಒಂದು ಯಹೂದ್ಯ ಕುಟುಂಬದಲ್ಲಿ ಕೊರತೆ ಬಂದಿದೆ, ಮದುವೆ ನಿಂತು ಹೋಗುವಂಥ ಸ್ಥಿತಿಗೆ ಬಂದಿದೆ. ಯಾಕಂದರೆ ಆ ಮದುವೆ 7 ದಿನ ಬಂದಿರತಕ್ಕಂಥ ಎಲ್ಲರ ಹೊಟ್ಟೆಯನ್ನು ತುಂಬಿಸಿ ಅವರಿಗೆ ಸಂಪೂರ್ಣವಾದಂಥ ಆ ದ್ರಾಕ್ಷಾರಸದ ಪಾನೀಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸುವಾಗ ಅವರೆಲ್ಲರೂ ಆ ಮದುವೆ ಜೋಡಿಯನ್ನು ಆಶೀರ್ವದಿಸಿ ಹೋಗುತ್ತಾರೆ. ಆವಾಗ ಆ ಮದುವೆ ಸಂಪೂರ್ಣವಾಗಿ ಆ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ಆ ಮದುವೆ ಯಶಸ್ವಿ ಪೂರ್ವಕವಾದ ಮದುವೆ ಮತ್ತು ಸುಖಮಯವಾದಂಥ ಮದುವೆ ಆಗಬೇಕನ್ನೋದ ಬಯಕೆಯಿಂದ ಆ ಮದುವೆ 7 ದಿನಗಳನ್ನು ಆಯೋಜನೆ ಮಾಡಿರ್ತಾರೆ. ಆದ ಕಾರಣ 3ನೇ ದಿನದಲ್ಲಿ ಅವರ ದ್ರಾಕ್ಷಾರಸ, ಅವರ ಮದುವೆಗೆ ಬೇಕಾಗಿರ್ತಕ್ಕಂಥ ಔತಣದಲ್ಲಿ ಬೇಕಾಗಿರ್ತಕ್ಕಂಥ ಆ ದ್ರಾಕ್ಷಾರಸ ಮುಗಿದು ಹೋಗಿದ ನಂತರ ಆ ತಾಯಿ ಅವರ ಬಡತನವನ್ನು ನೋಡಿ ಮದುವೆಯಲ್ಲಿ ಅಶುಭ ಆಗಬಾರದು, ಮದುವೆಯಲ್ಲಿ ಬಂದಿರೋರು ಎಂಥ ಒಂದು ದರಿದ್ರ ಕುಟುಂಬಕ್ಕೆ ನಾವು ಬಂದಿದೆ ಎಂಬುದಾಗಿ ತನ್ನ ಬಾಯಿಂದ ಹೇಳಿ ತೆಗಳಬಾರದು. ಆ ಮದುವೆ ಜೋಡಿಯನ್ನು ಆಶೀರ್ವದಿಸಿ ಜನರು ಹೋಗಬೇಕು. ಅವರು ಈಗ ಮದುವೆ ನಿಂತು ಹೋಗುವಂಥ ಸ್ಥಿತಿ ಆಗಬಾರದು. ಮದುವೆಯಲ್ಲಿ 7 ದಿನಕ್ಕೆ ನಿಂತು ಹೋಗ್ಬಿಟ್ಟಿದ್ದಿಲ್ಲ. ಅವರ ಮನೆಗೆ ಅನೇಕ ಜನರು ಬರುವವರು ದಿನಾಲೂ ಬರ್ತಾ ಇರ್ತಾರೆ. 7 ದಿನವರೆಗೆ ಬಂದಿರುವಾಗ ಆಹಾರ ಇಲ್ಲ, ಪಾನೀಯ ಇಲ್ಲ ಅಂತ ಹೇಳಿದ ಕೂಡಲೇ ಎಷ್ಟು ಅವಮಾನವನ್ನು ಎದುರಿಸಬೇಕಾಗ್ತದೆ ಸಮಾಜದಲ್ಲಿ. ಈಗ ಒಂದು ಮದುವೆ ಆಗ್ತಾ ಇರ್ತದೆ, ಆ ಮದುವೆಯಲ್ಲಿ ಆಗ್ತಾ ಇರುವಾಗ ಆ ಮದುವೆಯಲ್ಲಿ ಆಹಾರ ಮುಕ್ತಾಯವಾಯಿತು, ಅರ್ಧ ಜನರಿಗೆ ಸಿಕ್ತು, ಅರ್ಧ ಜನರಿಗೆ ಸಿಗಲಿಲ್ಲ ಅಂದರೆ ಆ ಮದುವೆ ಎಷ್ಟು ಅವಮಾನ ಪಾಲಿತವಾಗ್ತದೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ಅದಕ್ಕಿಂತ ಹೆಚ್ಚಿನ ಅವಮಾನ ಆ ಮದುವೆ ನಿಂತು ಹೋಗುವಂಥ ಸ್ಥಿತಿ ಬರ್ತದೆ ಯಾವಾಗ ಆ 7 ದಿನ ಮಧ್ಯದಲ್ಲಿ ಎಲ್ಲ ಮುಕ್ತಾಯವಾದರೆ. ಆದ ಕಾರಣ ಯೇಸು ಕ್ರಿಸ್ತನು ಆ ಒಂದು ಕೊರತೆಯಲ್ಲಿದ್ದ ಮದುವೆ ಕುಟುಂಬ, ಅವರ ತಂದೆ ತಾಯಿಗಳನ್ನು ಹಾಗೂ ಆ ಮದುವೆ ಮಾಡಿಕೊಳ್ಳುತ್ತಿರ್ತಕ್ಕಂಥ ಆ ಜೋಡಿಯನ್ನು ಕೂಡ ಅವರ ಜೀವನದಲ್ಲಿ ಬಂದಿರತಕ್ಕಂಥ ಒಂದು ಕೊರತೆ, ಒಂದು ಭಯಂಕರವಾದಂಥ ಬಡತನ, ಒಂದು ಕಡು ಬಡತನ ಏನು ಅವ್ರನ್ನು ಕಾಡ್ತಾ ಇದೆಯಲ್ಲ, ಆ ಒಂದು ಬಡತನದ ನಿಮಿತ್ತ, ಎಲ್ಲಡ್ತಿರಲ್ವ್ಯಾ, ಆ ಒಂದು ಬಡತನದ ನಿಮಿತ್ತ ಅವರು ನರಳುತ್ತಿರುವುದನ್ನು ನೋಡಿ ಅವರ ತಾಯಿ, ಇಗೋ ಇವರಿಗೆ ದ್ರಾಕ್ಷರಸ ಮುಗಿದೋಯಿತು ಎಂಬುದಾಗಿ ಹೇಳಿದ್ರು. ಆಗ ಯೇಸು, ನನ್ನ ಗೊಡವೆ ಯಾಕೆಮ್ಮ, ಇನ್ನೂ ನನ್ನ ಸಮಯ ಬರಲಿಲ್ಲಮ್ಮ ಅಂತ ಹೇಳಿರುವಾಗ ಅಲ್ಲಿ ನಡೆದಿರತಕ್ಕಂಥ ಸಂಗತಿ ಏನಂದರೆ, ಯೇಸು ಕ್ರಿಸ್ತನ ತಾಯಿ ಹಾಗೆ ಸುಮ್ಮನೆ ಇರಲಿಲ್ಲ. ಅವಳು ನಂಬಿಕೆಯಿಂದ, ತಾಯಿಯ ನಂಬಿಕೆ, ಯೇಸು ಕ್ರಿಸ್ತನ ಸಮಯ ಬರದೇ ಇದ್ರೂ ಕೂಡ ಆತನು ಅದ್ಭುತವನ್ನು, ಸೂಚಕ್ರಿಯವನ್ನು ಮಾಡುವಂತೆ ಅನಿವಾರ್ಯವಾಗಿ ಮಾಡಿದಳಂದರೆ, यीशु मसीह की माँ यीशु मसीह को मजबूर की कि वो गरीब परिवार को उस गरीबी से, उस शादी के उस
ಬೇइज्जती से बचाने के लिए ಯೇಸು ಮಸೀಹ को मजबूर की. ಆ ಮದುವೆ ದಿನದಲ್ಲಿ, ಆ ಮದುವೆ ಯಹೂದ್ಯರ ಮದುವೆ ಆಗುತ್ತಿರುವ ಸಮಯದಲ್ಲಿ, 3ನೇ ದಿನದಲ್ಲಿ ಮದುವೆಯಲ್ಲಿ ಇರತಕ್ಕಂಥ ಎಲ್ಲ ಆಹಾರ ಅಷ್ಟು ಎಲ್ಲ ಚೆನ್ನಾಗಿದೆ, ಆದರೆ ಅವರ ದ್ರಾಕ್ಷಾರಸ ಎಂಬ ಪಾನೀಯ ಮುಕ್ತಾಯವಾದ ಕೂಡಲೇ, ಮುಗಿದಾಗದ ಕೂಡಲೇ ಆ ಒಂದು ಕುಟುಂಬವನ್ನು ಬಡತನದಿಂದ, ಆ ಒಂದು ಕುಟುಂಬವನ್ನು ಅವಮಾನದಿಂದ, ಆ ಒಂದು ಕುಟುಂಬವನ್ನು ಲಜ್ಜೆಯಿಂದ, ಶಾಪದಿಂದ, ಧಿಕ್ಕಾರದಿಂದ ಕಾಪಾಡಿಕೊಳ್ಳೋದಕ್ಕಾಗಿ ತಾಯಿ ಯೇಸು ಕ್ರಿಸ್ತನ ಹತ್ರ ಬೇಡಿಕೊಂಡಳು. ಆದರೆ ಯೇಸು ತಾಯಿ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿಲ್ಲ. ತಾಯಿಯೇ ಯೇಸು ಹತ್ರ ಪ್ರಾರ್ಥನೆ ಮಾಡಿದ್ಲು, ಬೇಡಿಕೊಂಡ್ಲು. ಅಯ್ಯ, ಇವರ ದ್ರಾಕ್ಷರಸ ಮುಕ್ತಾಯ ಮುಗಿದು ಹೋಯ್ತು ಎಂಬುದಾಗಿ ಹೇಳಿರುವಾಗ, ನನ್ನ ಸಮಯ ಇನ್ನೂ ಬರಲಿಲ್ಲ ಅಮ್ಮ ಅಂತ ಹೇಳಿದ. ಆದರೂ ತಾಯಿಯ ನಂಬಿಕೆ ನೋಡ್ರಿ, ತಾಯಿ ಏನು ವಿಶ್ವಾಸಿಸಿದಾಳೆ, ನನ್ನ ಗರ್ಭದಿಂದ ಹುಟ್ಟಿರ್ತಕ್ಕಂಥ ಈ ಮಸೀಹ ಈತನೇ ಎಂಬುದಾಗಿ ತಿಳಿದಿರುವುದರಿಂದ ಅವಳು ಹೇಳಿದೇನೆಂದರೆ, ಇಗೋ ಸೇವಕರೇ, ಆತನು ಏನು ಹೇಳುತ್ತಾನೆ ಅದನ್ನು ಮಾಡ್ರಿ ಎಂಬುದಾಗಿ ಹೇಳಿದ. ಆದರೆ ಯೇಸು ಇನ್ನು ಏನು ಮಾಡಲಿಕ್ಕಾಗಿಲ್ಲ. ಎಲ್ಲ ಸೇವಕರು ಹೋಗಿ ಯೇಸು ಕ್ರಿಸ್ತನ ಮುಂದೆ ನಿಂತರು. ಯೇಸು ಕ್ರಿಸ್ತನ ಮುಂದೆ ನಿಂತಿರುವಾಗ ಯೇಸು ಅನಿವಾರ್ಯನಾದನು, ಕರ್ತವ್ಯ ಬದ್ಧನಾದನು. ಆತನು ಅದ್ಭುತ ಮಾಡಬೇಕಾಗಿರತಕ್ಕಂಥ ಮಜ್ಬೂರಾದನು. ಆಗಿರುವುದರಿಂದ ಅಲ್ಲಿರ್ತಕ್ಕಂಥ ಸೇವಕರುಗಳಿದ್ದಾನೆ, ನೀರು ತೆಗೆದುಕೊಂಡು ಆ ಬಾನಿಗಳಲ್ಲಿ, ಅಂದರೆ ಬ್ಯಾರಲ್ಗಳಲ್ಲಿ ತುಂಬ್ರಿ ಎಂಬುದಾಗಿ ಹೇಳಿದ. ಅಲ್ಲಿ ಆ ಬ್ಯಾರಲ್ಗಳೆಲ್ಲ ತುಂಬಿರುವಾಗ ಅಲ್ಲಿ ಅನೇಕ ಬ್ಯಾರಲ್ಗಳಿದ್ದವು. ಅಲ್ಲಿರ್ತಕ್ಕಂಥ ಈ ಬ್ಯಾರಲ್ಗಳೆಲ್ಲ ತುಂಬಿರುವಾಗ ಸುಮಾರು 6 ಬ್ಯಾರಲ್ಗಳೆಂಬುದಾಗಿ ಹೇಳಿದ್ದಾರೆ. ಎಷ್ಟೋ ಗ್ಯಾಲನ್ ದ್ರಾಕ್ಷರಸಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನು ಈ ಕಾಲಕ್ಕೆ ಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚು ರೂಪಾಯಿ ವೆಚ್ಚದಷ್ಟು ದ್ರಾಕ್ಷರಸ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದನ್ನು ಅಂದರೆ 3 ಲಕ್ಷದಷ್ಟು ಅಂದರೆ ಆ ಮದುವೆಯಲ್ಲಿ ಎಂಥ ದೊಡ್ಡ ಕೊರತೆ ಬಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನು ಬಡವರಿಗೆ ಸುವಾರ್ತೆಯನ್ನು ಸಾರಿದ್ದು ಮಾತ್ರವಲ್ಲ, ಅವರ ಬಡತನದಲ್ಲಿ ಹೋಗಿ ಯೇಸು ಕ್ರಿಸ್ತನು ಅವರಿಗೆ ಸಹಾಯ ಮಾಡಿ ಆ ಮನೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಾಟ ಮಾಡತಕ್ಕಂಥ ಒಂದು ನಂಬಿಕೆ ಯೇಸುವಿನ ತಾಯಿಯಾಗಿರ್ತಕ್ಕಂಥ ಮರಿಯಳಿಗೆ ಉಂಟಾಗಿರುವಾಗ, ಅವಳ ನಂಬಿಕೆ ಖಂಡಿತವಾಗಿ ನನ್ನ ಮಗನಾದ ಲೋಕಕ್ಕೆ ಒಡೆಯನಾಗಿರ್ತಕ್ಕಂಥ ಮಸಿಯ ಆ ಒಂದು ಮದುವೆ ಕೊರತೆಯನ್ನು ನೀಗಿಸಲು ಸಾಮರ್ಥ್ಯವುಳ್ಳವನು, ಶಕ್ತನು ಎಂಬುದಾಗಿ ತಿಳಿದುಕೊಂಡು ಹೋಗಿ ಆತನೇನು ಹೇಳುತ್ತಾನೆ ಅದನ್ನು ಮಾಡೆಂಬುದಾಗಿ ಹೇಳಿ. ಸೇವಕರು ಆತನ ಮುಂದೆ ನಿಂತಿರುವಾಗ ಯೇಸು ಕ್ರಿಸ್ತನು ಇನ್ನೇನು ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಯೇಸು ಹೇಳಿದ ನಂತರನೂ ನನ್ನ ಸಮಯ ಇನ್ನೂ ಬರಲಿಲ್ಲ ಅಂದರೆ, ಸಮಯ ಬರದೇ ಇದ್ದರೂ ಕೂಡ ನಿನ್ನ ನಂಬಿಕೆ, ನೀನು ನಂಬೋದಾದರೆ, ನೀನು ಪ್ರಾರ್ಥನೆ ಮಾಡೋದಾದರೆ, ನೀನು ಅದರ ಪ್ರಕಾರ ಕ್ರಿಯೆ ಮಾಡಿ ಮನಕಾಲ ಮೇಲೆ ನಿಂತು ಪ್ರಾರ್ಥನೆ ಮಾಡೋದಾದರೆ, ನೀನು ಕೂಗೋದಾದರೆ, ನೀನು ಕೇಳೋದಾದರೆ, ಆ ಸಮಯ ಬರಲೇ ಇಲ್ಲದರೂ ಕೂಡ ನಿನ್ನ ಅಗತ್ಯದ ಸಮಯ, ನಿನ್ನ ಆ ಒಂದು ಕಠಿಣ ಕಷ್ಟ ಸಂಕಟ ಕಾಲದ ಸಮಯದಲ್ಲಿ ಮೊರೆಯಿಟ್ಟು ನೋಡು, ನಿನ್ನನ್ನು ಸಂಕಟದಿಂದ ಬಿಡಿಸಿ ಆತನ್ನು ಎತ್ತಿ ನಿನ್ನ ಪಾದಗಳನ್ನು, ನಿನ್ನನ್ನು ಘನಪಡಿಸಿ ನಿನ್ನನ್ನು ಉನ್ನತ ಸ್ಥಿತಿಗೆ ಏರಿಸ್ತಾನೆ ಎಂಬುದಾಗಿ ಹೇಳಿದನು. ಅದೇ ರೀತಿಯಲ್ಲಿ ಅವರಿಗೆ ಬಂದಿರತಕ್ಕಂಥ ಅವಮಾನವನ್ನು ತೆಗೆದು ಸನ್ಮಾನವನ್ನು ತರತಕ್ಕಂಥದ್ದನ್ನು ಮಾಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಸನ್ಮಾನವನ್ನು ತರತಕ್ಕಂಥ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಏನೇನು ಮಾಡಲಿಕ್ಕಾಗಿಲ್ಲ, ಹೋಗಿ ನೀರನ್ನು ತೆಗೆದುಕೊಂಡು ಆ ಒಂದು ಬಾನೆಗಳಲ್ಲಿ ತುಂಬಿ ಎಂಬುದಾಗಿ ಹೇಳಿದ. ಇಷ್ಟೇ ಹೇಳಿದ. ಎಲ್ಲ ಬಾನೆಗಳು ತುಂಬು ಆದ ನಂತರ ಅದರಲ್ಲಿ ಆ ಅಡಿಗೆ ಯಜಮಾನನನ್ನು, ಅಡಿಗೆ ಭಟ್ಟ ಅಂತ ಹೇಳ್ತೇವೆ ನಾವು, ಅಡಿಗೆ ಯಜಮಾನನ ಮೇಸ್ತ್ರಿ ಎಂಬುದಾಗಿ ಹೇಳ್ತೇವೆ. ಅಡಿಗೆ ಮಾಡತಕ್ಕಂಥ ಮದುವೆಯಲ್ಲಿ ಅಡಿಗೆ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದಾರಲ್ಲ, ಯಾರಿಗೆ ಗುತ್ತಿಗೆ ಕೊಟ್ಟಿದಾರಲ್ಲ, ಅವರು ಬಂದು ಆ ದ್ರಾಕ್ಷರಸವನ್ನು ರುಚಿ ನೋಡಲು ಹೇಳ್ತಾನೆ. ಅಲ್ಲಿ ರುಚಿ ನೋಡಿದ ಕೂಡಲೇ ಆಶ್ಚರ್ಯಪಟ್ಟನು ಆ ಅಡಿಗೆ ಮಾಡತಕ್ಕಂಥ ಯಜಮಾನನು, ಅಂದರೆ ಅಡಿಗೆ ಮಾಡತಕ್ಕಂಥ ಒಂದು ಅಡುಗೆ ಭಟ್ಟನು ನೋಡಿದ ಕೂಡಲೇ, ಅಯ್ಯೋ, ಆ ಒಂದು ಮದುಮಗನನ್ನು ಕರೆದು, ನೀನು ಓದ್ತೀರಾ ಮಾತನ್ನು, 9:2-9 ಔತಣದ ಪಾರು ಅಂದ್ರೆ ಅಡಿಗೆ ಯಜಮಾನನಂದ್ರೆ, ಅಡಿಗೆ ಮಾಡ್ತಕ್ಕ ಅಡಿಗೆ ಭಟ್ಟನಂದ್ರೆ ಔತಣದ ಪಾರು ದ್ರಾಕ್ಷರಸವಾದ ನೀರನ್ನು, ದ್ರಾಕ್ಷರಸವಾಗಿ ಮಾರ್ಪಾಟವಾಗಿರ್ತಕ್ಕಂಥ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳಿಯದವನಾಗಿ ನೀರನ್ನು ತೋಡಿದ ಸೇವಕರಿಗೆ ಕರೆದು
ಮಧುಲಿಂಗನನ್ನು ನೀರನ್ನು ತೋಡಿದ ಸೇವಕರನ್ನೇ ಕರೆದಿದ್ದಾರೆ. ಅವನು ನೀರು ತೊಗೊಂಡು ಸೇವಕರನ್ನು ಕರೆದ. ಆ ನೀರು ತೋಡಿದ ಸೇವಕನೇ ಅಲ್ಲಿ ಬಂದಿದ್ದಾನೆ. ಮಧುಲಿಂಗನನ್ನು ಕರೆದು ಅವನಿಗೆ ಆ ಮಧುಲಿಂಗನಿಗೆ ಪ್ರತಿ ಮನುಷ್ಯನ ಮೊದಲು ಒಳ್ಳೆಯ ದ್ರಾಕ್ಷಾರಸವನ್ನು ಕೊಟ್ಟು ಪ್ರತಿ ಮನುಷ್ಯನಿಗೆ ಒಳ್ಳೆ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದ ಜನರು ಮೊದಲು ಒಳ್ಳೆ ದ್ರಾಕ್ಷಾರಸವನ್ನು ಕುಡಿದ ಮೇಲೆ ಆಮೇಲೆ ಕನಿಷ್ಠವಾದ ದ್ರಾಕ್ಷಾರಸವನ್ನು ಕೊಡ್ತಾರೆ. ಆದರೆ ನೀನು ಇದುವರೆಗೆ ಒಳ್ಳೆ ದ್ರಾಕ್ಷಿ ನೀನು ಇದುವರೆಗೂ ಎಲ್ಲ ಮಾಮೂಲಿ ದ್ರಾಕ್ಷಾರಸ ಕೊಟ್ಟು ಈ ಒಳ್ಳೆ ದ್ರಾಕ್ಷಾರಸ ನೀನು ಅಡಗಿಸಿಟ್ಟುಕೊಂಡಿದೀಯಾ ಅಂದನು. ಯೇಸು ಈ ಮೊದಲನೇ ಅದ್ಭುತ ಕಾರ್ಯವನ್ನು ಗಲಿಲಾಯದ ಕಾನಾದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಗಂಭೀರಗೊಳ್ತಾರಲ್ವ್ಯಾ? ಮತ್ತು ಆತನ ಶಿಷ್ಯರು ಆವಾಗ ಯೇಸು ಕ್ರಿಸ್ತನ ಶಿಷ್ಯರು ಆತನ ಮೇಲೆ ಬಹು ನಂಬಿಕೆ ಇಟ್ಟರು. ಏನಂತೇಳಿ, ಇಗೋ ಒಂದು ಮದುವೆ, ಹಾಳಾಗ್ತಿರ್ತಕ್ಕಂಥ ಮದುವೆ, ಒಂದು ಪತನವಾಗ್ತಿರ್ತಕ್ಕಂಥ ಮದುವೆ, ಒಂದು ಅವಮಾನ ಪಾಲಿತವಾಗಿರ್ತಿರ್ತಕ್ಕಂಥ ಮದುವೆ, ಬಡತನದ ಕೊರತೆಯಿಂದ ನಾಶವಾಗ್ತಿರ್ತಕ್ಕಂಥ ಮದುವೆಯನ್ನು ಕಾಪಾಡಿ, ಆ ಮದುವೆ ಜೋಡಿಗಳನ್ನು ಕಾಪಾಡಿ, ಆ ಮದುವೆ ಮನೆಯ ಮಾನವನ್ನು ಕಾಪಾಡಿ ರಕ್ಷಿಸಿ, ಅವರ ಕೊರತೆಗಳನ್ನು, ಅವರ ಬಡತನವನ್ನು ನೀಗಿಸಿ, ಆ ಮದುವೆ ವಿಜೃಂಭಣೆಯಿಂದ ನಡೆದು ಆ ಮದುವೆ ಆಶೀರ್ವಾದಕರವಾಗಿದ್ದು ಆ ಕುಟುಂಬ ಯಾವತ್ತೂ ಶುಭಕರವಾಗಿರುವಂತೆ ಆ ಕುಟುಂಬದಲ್ಲಿ ಏನು ಮೊದಲನೇ ಸೂಚಕ್ರಿಯೆ ಮಾಡಿದನೋ ಶಿಷ್ಯರು ಅದನ್ನು ನೋಡಿ ಯೇಸುವನ್ನು ನಂಬಿದರು. ಈತನು ನಿಜವಾಗಲೂ ನಮಗಾಗಿ ಬಂದಿರತಕ್ಕಂಥ ಒಂದು ಒಳ್ಳೆಯ ಪ್ರವಾದಿ ಎಂಬುದಾಗಿ ಆತನನ್ನು ನಂಬಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಬಡವರಿಗೆ ಶುಭ ವರ್ತಮಾನವನ್ನು ಸಾರಿದ ಮಾತ್ರ ಅಲ್ಲ, ನಿನ್ನ ಕೊರತೆಗಳನ್ನು ನೀಗಿಸುವ ಆ ಕುರುಬನು ಬಂದಿದ್ದಾನೆ. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡೆಯನು, ನಾನು ಯಾವತ್ತಿಗೂ ದರಿದ್ರನಾಗನು, ನಾನು ಯಾವತ್ತೂ ಭಿಕ್ಷೆ ಬೇಡನು ಎಂಬ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಮದುವೆ ಕಾರ್ಯಕ್ರಮಗಳಲ್ಲಿ ಇಂಥ ದೊಡ್ಡ ಅದ್ಭುತವನ್ನು ಮಾಡಿದಾನೆಂದರೆ, ದೇವ್ರ ಮಕ್ಕಳೇ, ನಿಮ್ಮ ಬಿಸ್ನೆಸ್ಗಳಲ್ಲಾಗಲಿ, ನಿಮ್ಮ ವ್ಯಾಪಾರಗಳಲ್ಲಾಗಲಿ ಯೇಸು ಕ್ರಿಸ್ತನು ಮಾಡಿರತಕ್ಕಂಥ ತನ್ನ ಜೀವನದಲ್ಲಿ ಮೊದಲನೇ ಅದ್ಭುತ ಏನಂದರೆ, ಒಂದು ಬಡತನದ ಕೊರತೆಯಲ್ಲಿದ್ದ ಅವಮಾನ ಪೀಡಿತರಾಗತಕ್ಕಂಥ ಆಗಬೇಕಾಗಿರ್ತಕ್ಕಂಥ ಪೂರ್ಣ ಲಜ್ಜೆಗೆಡುವಂಥ ಸ್ಥಿತಿ ಬಂದಿರುವಾಗ ಅಂಥ ಒಂದು ಸಮಯದಲ್ಲಿ ಕಾಪಾಡಿದನೆ. ನೀನು ಕೂಡ ಸಾಲದ ಬಾಧೆಯಿಂದ, ಸಮಸ್ಯೆಗಳಿಂದ, ಹಣದ ಕೊರತೆಯಿಂದ, ಬಿಸ್ನೆಸ್ನಲ್ಲಿ ನಷ್ಟವಾಗಿ ನರಳುತ್ತಾ ಇದೆಯಾ? ಇವತ್ತು ಯೇಸುವೆ ನನ್ನನ್ನು ಕಾಪಾಡದೇವ್ರೆ, ನನ್ನನ್ನು ರಕ್ಷಿಸಿದೇವ್ರೆ, ನನ್ನ ಬಡತನದಿಂದ ನನ್ನ ಬಿಡಿಸಿದೇವ್ರೆ, ನನ್ನ ಭಿಕ್ಷೆ ಬೇಡುವಂತೆ ಮಾಡಬೇಡದೇವ್ರೆ, ನನ್ನ ಸಾಲ ತೆಗೆದುಕೊಳ್ಳುವಂತೆ ಮಾಡಬೇಡದೇವ್ರೆ ಎಂಬುದಾಗಿ ಇವತ್ತು ಯೇಸು ಹತ್ರ ನೀನು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿನ್ನ ಬಡತನಗೆ ಮುಕ್ತಿ ಇವತ್ತೇ ಈಗಲೇ ದೊರಕ್ತದೆ. ಆದ ಕಾರಣ ನಿನ್ನ ದುಃಖ ದಿನಗಳು ಸಮಾಪ್ತವಾದವು. ಯೇಸು ಕ್ರಿಸ್ತನು ತನ್ನ ಕಡೆ ಇರುವ ನೀರನ್ನು ತೆಗೆದುಕೊಂಡು ಬಾನೆಗಳನ್ನು ತುಂಬಂತ ಹೇಳಿದಾನೆ. ನಾವು ಅದನ್ನು ಮಾಡ್ತಾ ಇಲ್ಲ ಇದುವರೆಗೆ. ಅಂದರೆ ನಮಗೆ ಕೊಡಲಾಗಿರ್ತಕ್ಕಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿದರೆ ನಿಮ್ಮ ಬಿಸ್ನೆಸ್ಗಳಲ್ಲಿ ದೇವರು ಆಶೀರ್ವದಿಸ್ತಾನೆ. ನಿಮಗೆ ಕೊಡುವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಶೀರ್ವದಿಸಿ ನಿಮಗೆ ಸಮೃದ್ಧಿ ಅಭಿವೃದ್ಧಿ ಬರುವಂತೆ ನಿಮ್ಮಲ್ಲಿ ನಾನು ಹೇಳಿದ್ದ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನೀವು ಶ್ರದ್ಧೆಯಿಂದ ನಡೆಯುವುದಾದರೆ, ನಾನು ದೇವರು ನಿಮಗೆ, ಕರ್ತನು ನಿಮಗೆ ಕೊಡುವ ದೇಶದಲ್ಲಿ, ಸ್ವಕೀಯ ದೇಶವಾಗಿ ಕೊಡ್ತಕ್ಕಂಥ ಆ ದೇಶದಲ್ಲಿ ಅಭಿವೃದ್ಧಿ ಆಗುತ್ತಿರುವುದರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಮಾತನ್ನು ಸೇವಕರು ವಿಧೇಯರಾದರು. ಆ ಬಾನೆಗಳಲ್ಲಿ ನೀರು ತುಂಬಿದರು. ಆ ಬಾನೆಗಳಲ್ಲಿ ನೀರು ದ್ರಾಕ್ಷಾರಸವಾಗಿ ಮಾರ್ಪಾಟವಾಗಿ ಆ ಮದುವೆಯಲ್ಲಿ ಆಗತಕ್ಕಂಥ ಅವಮಾನವನ್ನು ತೆಗೆದುಹಾಕಿ ಸನ್ಮಾನ ಮಾತ್ರವಲ್ಲ, ಆ ಮದುವೆ ಇವತ್ತಿಗೂ ಆ ಮದುವೆಯನ್ನು ನೆನೆಸಿಕೊಳ್ಳುವಂಥ ಅದ್ಭುತವನ್ನು ಮಾಡಿದ್ದಾನೆ. ಆ ಮದುವೆ ಇವತ್ತಿಗೂ ಯಹೂದ್ಯರು ಮರ್ತೋಗಿಲ್ಲ. ಆ ಮದುವೆ ಯಾರ್ದೆಂಬುದಾಗಿ ಕೂಡ ಇವತ್ತಿಗೂ ಅವರ ಎಲ್ಲರಲ್ಲಿ ಆ ಮದುವೆ ವಿಷಯದಲ್ಲಿ ಇವತ್ತಿಗೂ ಆ ಅದ್ಭುತ ಎಲ್ಲ ಜನರಲ್ಲಿ ವದಂತಿಯಾಗಿ ಹರಡ್ತಾ ಇದೆ. ಗಂಭೀರವಾಗಿ ಹೇಳ್ತೀರಲ್ವಿಯಾ? ಒಂದು ಸುದ್ದಿಯಾಗಿ ಹರಡ್ತಾ ಇದೆ. ದೇವರ ಮಕ್ಕಳೇ, ಯಾವ ಮದುವೆ ಅವಮಾನದಿಂದ, ಲಜ್ಜೆಯಿಂದ, ದಿಗುಲು ಚಿಂತೆಯಿಂದ ಮುಖ ತೋರಿಸಿದಂಥ ಪರಿಸ್ಥಿತಿಗೆ ಬಂದಿರುವಾಗ ಆ ಮದುವೆಯನ್ನು, ಆ ಅವಮಾನವನ್ನು ಎರಡರಷ್ಟಾದ ಅದೇ ಊರಿನಲ್ಲಿ ಸನ್ಮಾನಿಸಿ ಆ ಮದುವೆ ಜೀವನದಲ್ಲಿ, ಆ ಮದುವೆ ಕುಟುಂಬದಲ್ಲಿ ದೇವರು ಸಂತಸ, ಹರ್ಷ, ಆನಂದ ಏನು ಸನ್ಮಾನವನ್ನು ತಂದನೋ ಅದೇ ಸನ್ಮಾನ
ನೀನು ಯಾವ ದೇಶದಲ್ಲಿ, ಯಾವ ಪಟ್ಟಣದಲ್ಲಿ ನೀನು ಅವಮಾನ ಪಟ್ಟಿದೆಯೇ ಅಲ್ಲೇ ನಿನ್ನ 2ರಷ್ಟಾದ ಸನ್ಮಾನ. ಯಾವ ಊರಿನಲ್ಲಿ, ಯಾವ ಏರಿಯಾದಲ್ಲಿ, ಯಾವ ಸ್ಥಳದಲ್ಲಿ ನೀನು ಬಡವನಾಗಿ ನೀನು ಎಲ್ಲವನ್ನು ಕಳ್ಕೊಂಡಿದೆಯೋ, ನಷ್ಟವಾಗಿಬಿಟ್ಟಿದೆಯೋ, ಅದೇ ನಿನಗೆ 2ರಷ್ಟಾದಂಥ ನಷ್ಟ ಪರಿಹಾರ ನಿನಗೆ ದೊರಕುವಂತೆ ಆತನು ಮಾಡ್ತಕ್ಕಂಥನಾಗಿದೆ. ದೇವರ ಮಕ್ಕಳೇ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತರ ಮೊಟ್ಟ ಮೊದಲಾದ ಅದ್ಭುತ ಒಂದು ಬಡತನದಲ್ಲಿ ಇರತಕ್ಕಂಥ ಕುಟುಂಬದಲ್ಲಿ ಮಾಡಿದ್ದಾನೆ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಇವತ್ತು ನೀನು ಕೇಳೋದಾದರೆ, ಹೌದು ರಾಜ, ನನ್ನನ್ನು ಕಾಪಾಡಿದವರೇ, ಸಾಲದ ಬಾಧೆಯಿಂದ ನಾನು ನರಳುತ್ತಾ ಇದ್ದೇನೆ, ದಿಗುಲು ಚಿಂತೆ ನನ್ನನ್ನು ಕೊಲ್ತಾ ಇದೆ, ಬಾಧೆ ನನ್ನನ್ನು ಪೂರ್ಣವಾಗಿ ಕುಸಿದಾಗ್ತಾ ಇದೆ, ಹೌದು ನನ್ನ ಬಿಸ್ನೆಸ್ ನಷ್ಟವಾಗ್ತಾ ಇದೆ, ಹೌದು ನನ್ನ ಕೌಟುಂಬಿಕ ಜೀವನ ಪತನವಾಗ್ತಾ ಇದೆ ಅಂತ ಹೇಳಿದೆ ನೀನು ಪ್ರಾರ್ಥನೆ ಮಾಡೋದಾದರೆ, ಖಂಡಿತವಾಗಿ ನಿಶ್ಚಯವಾಗಿ ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸ್ನೆಸ್ಸಲ್ಲಿ, ನಿನ್ನ ಬದುಕಿನಲ್ಲಿ, ನಿನ್ನ ಆರೋಗ್ಯದಲ್ಲಿ, ಎಲ್ಲದರಲ್ಲಿ ಆತನು ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಸ್ವಸ್ಥತೆಯನ್ನು ಉಂಟು ಮಾಡಲಿಕ್ಕಿದ್ದಾನೆ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ರಾಜ, ಈ ವಾಕ್ಯಗಳಲ್ಲಿ ಎಷ್ಟು ಸಂತೋಷ, ಆನಂದ, ಹರ್ಷ ತುಂಬಿದೆ ಕರ್ತನೆ. ಹೌದು ಕರ್ತನೆ, ಮೊಟ್ಟ ಮೊದಲಾದ ಮಾಡಿರತಕ್ಕಂಥ ಅದ್ಭುತ ಬಹಳ ಮಹತ್ವ ಕಾರ್ಯವಾಗಿತ್ತು ಕರ್ತನೆ. ಆದ ಕಾರಣ ಶಿಷ್ಯರು ಈ ಸೂಚಕ್ರಿಯವನ್ನು ನಂಬಿ ನಿಜವಾಗಲೂ ಈತನು ದೇವರಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಪ್ರವಾದಿ ಎಂದು ನಂಬಲು ಆರಂಭ ಮಾಡಿದರು. ಅಂದಿನಿಂದ ಅವರ ನಂಬಿಕೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಎಷ್ಟು ಮಾತ್ರಕ್ಕೂ ಬಿಟ್ಟು ಹೋಗ್ತಿಲ್ಲಾಗಿದ್ರು. ಯಾಕಂದರೆ ಅವರು ಆ ಒಂದು ಸೂಚಕ್ರಿಯೆಯನ್ನು ತಿಳಿದುಕೊಂಡು ಅರಿತುಕೊಂಡು ಅದನ್ನು ಗಮನಿಸಿರೋದ್ರಿಂದ ಯೇಸು ಬಡವರಿಗೆ ಶುಭವರ್ತಮಾನವನ್ನು ಸಾರಲು, ಬಡವರಿಗೆ ಬಡತನದಿಂದ ಮುಕ್ತಿಗೊಳಿಸಲು, ಬಡವರನ್ನು ಅವಮಾನದಿಂದ ಬಿಡಿಸಲು, ಅವರ ಬಿಸ್ನೆಸ್ನಲ್ಲಿ ನಷ್ಟವಾಗಿರ್ತಕ್ಕಂಥವ್ರು ಎಲ್ಲರನ್ನೂ ಮತ್ತು ತಿರುಗಿ ಉನ್ನತಿಗೆ ತರಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನೇ ಒಳ್ಳೆ ಪ್ರವಾದಿ ಎಂಬುದಾಗಿ ಅವರೆಲ್ಲ ನಂಬಿದರು. ಹೌದು ಕರ್ತನೆ, ನನ್ನ ಪ್ರಿಯ ಸಹೋದರಿ ಸಹೋದರೆಲ್ಲರೂ ಯಾರ್ಯಾರು ಕೇಳಿ ದೇವರ ವಾಕ್ಯವನ್ನು ಕೇಳಿ ಗ್ರಹಿಸ್ತಾ ಇದ್ರು ಅವರೆಲ್ಲರಿಗೆ ಶುಭವು, ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯವು ಸದಾಕಾಲ ಅವರ ಕುಟುಂಬಕ್ಕೆ ಇರಲಿ ಎಂಬುದಾಗಿ ಹಾರೈಸುತ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಅವರಿಗೆ ರಕ್ಷಣೆಯು, ನಿತ್ಯಜೀವ ಉಂಟಾಗಲಿ ಎಂಬುದಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ, ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೀನಿ ತಂದೆ. ಆಮೇಲೆ ಗಾಡ್ ಬ್ಲೆಸ್ ಯು.